ಎಲ್ಲರಿಗೂ ನಮಸ್ಕಾರ. ಇದು ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನೀಸ್ದು ಇಂಟ್ರೊಡಕ್ಟರಿ ವಿಡಿಯೋ. ಇಲ್ಲಿ ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ದು ಫೈನಲ್ ಅಕೌಂಟ್ಸ್ದು ಫಾರ್ಮ್ಯಾಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949ದು ಥರ್ಡ್ ಶೆಡ್ಯೂಲ್ ಸೆಕ್ಷನ್ 29 ಪ್ರಕಾರ ಎಲ್ಲ ಬ್ಯಾಂಕಿಂಗ್ ಕಂಪನೀಸು ಫಾರ್ಮ್ ಎ ಆ್ಯಂಡ್ ಫಾರ್ಮ್ ಬಿನಲ್ಲಿ ಅವರ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ P&L ಅಕೌಂಟನ್ನು ಮೇಂಟೈನ್ ಮಾಡಬೇಕು. ಈ ಫಾರ್ಮ್ಸನ್ನು ನಾನು ಕಮಿಂಗ್ ಸ್ಲೈಡ್ಸಲ್ಲಿ ನಿಮಗೆ ತೋರಿಸಿಕೊಡ್ತೀನಿ. And this has been the practice with effect from 31st March 1992 ಇಂದ ಎಲ್ಲ ಬ್ಯಾಂಕಿಂಗ್ ಕಂಪನೀಸ್ ಇದೇ ಫಾರ್ಮ್ಯಾಟ್ನೇ ಫಾಲೋ ಮಾಡ್ತಾ ಇರೋದು. ಸೊ ಫಾರ್ಮ್ ಎ ಇಸ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನೀವು ನೋಡಿದಂಗೆ ಸಾಮಾನ್ಯವಾಗಿ ಎಲ್ಲರೂ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಬರೀತಾರೆ. ಸೊ ಫಸ್ಟು ಲಯಬಿಲಿಟೀಸ್ ಬರೆಯುವಾಗ ಅದ್ರ ಕೆಳಗಡೆ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬರೀತೀವಿ. ಕ್ಯಾಪಿಟಲ್ ಅಂದರೆ ಬ್ಯಾಂಕಿನ ಶೇರ್ ಕ್ಯಾಪಿಟಲ್ ಏನಿರುತ್ತೆ ಅದನ್ನು ಇಲ್ಲಿ ರೆಕಾರ್ಡ್ ಮಾಡ್ತೀವಿ, ವಿಚ್ ಇಸ್ ಶೆಡ್ಯೂಲ್ 1 ಕ್ಯಾಪಿಟಲ್. ನೆಕ್ಸ್ಟ್ ವಿ ರೈಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಜನರಲ್ ರಿಸರ್ವ್ ಫಂಡ್, ಶೇರ್ ಪ್ರೀಮಿಯಮ್ ಅಕೌಂಟ್ ಇಂಥದ್ದೆಲ್ಲ ರಿಸರ್ವ್ಸನ್ನು ತೊಗೊಂಡು ಬಂದು ಈ ಶೆಡ್ಯೂಲ್ 2 ವಿಚ್ ಇಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಬರೀತೀವಿ. ಡೆಪಾಸಿಟ್ಸ್, ಬ್ಯಾಂಕ್ಸ್ಗೆ ಸ್ಪೆಸಿಫಿಕ್ ಆಗಿ ಒಂದು ಹೊಸ ಲಯಬಿಲಿಟಿ ಇರುತ್ತೆ ವಿಚ್ ಇಸ್ ಕಾಲ್ಡ್ ಡೆಪಾಸಿಟ್ಸ್, ಬಿಕಾಸ್ ಬ್ಯಾಂಕ್ಸ್ ಆಕ್ಸೆಪ್ಟ್ ಡೆಪಾಸಿಟ್ಸ್. ನಾವು ಇವಾಗ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಹತ್ರ ಇರೋ ಸರ್ಪ್ಲಸ್ ಮನಿನ ಅಲ್ಲಿ ಇಡ್ತೀವಿ, ಬ್ಯಾಂಕ್ ಅಕೌಂಟಲ್ಲಿ ನಾವು ದುಡ್ಡನ್ನು ಜಮೆ ಮಾಡ್ತೀವಿ. ಸೊ ಅದು ಬ್ಯಾಂಕಿಗೆ ಸಾಲ ಆಗುತ್ತೆ, ಯಾಕಂದರೆ ಬ್ಯಾಂಕ್ ಅದನ್ನು ವಾಪಸ್ ನಮಗೆ ಕಟ್ಟಬೇಕು. ಸೊ ಹಾಗಾಗಿ ಅದನ್ನು ಲಯಬಿಲಿಟೀಸ್ ಕೆಳಗಡೆ ತೋರಿಸ್ತಾರೆ. ಸೊ ನೀವು ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬರೆದ ಕೂಡಲೇ ಡೆಪಾಸಿಟ್ಸ್ ಬರೀತೀರಾ, ವಿಚ್ ಇಸ್ ಅ ಮೇಜರ್ ಲಯಬಿಲಿಟಿ ಫಾರ್ ದ ಬ್ಯಾಂಕ್ಸ್, ಬಿಕಾಸ್ ಬ್ಯಾಂಕ್ಸು ಡೆಪಾಸಿಟ್ಸ್ ಆಕ್ಸೆಪ್ಟ್ ಮಾಡುತ್ತೆ. ಅದು ಆ ಡೆಪಾಸಿಟ್ಸ್ನ ವಾಪಸ್ ಅಕೌಂಟ್ ಹೋಲ್ಡರ್ಸ್ಗೆ ಕೊಡಬೇಕು ಇವತ್ತಿಲ್ಲ ನಾಳೆ. ಸೊ ಹಾಗಾಗಿ ಡೆಪಾಸಿಟ್ಸ್ ಆರ್ ಲಯಬಿಲಿಟೀಸ್. ಆ್ಯಂಡ್ ಬಾರೋಯಿಂಗ್ಸ್, ಬ್ಯಾಂಕೇ ಸಾಲ ತೊಗೊಂಡಿದ್ದರೆ ಬೇರೆ ಕಡೆಯಿಂದ RBI ಇಂದ ಸಾಲ ತೊಗೊಂಡಿರ್ಬೋದು, ಬೇರೆ ಬ್ಯಾಂಕ್ಸಿಂದ ಸಾಲ ತೊಗೊಂಡಿರ್ಬೋದು, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಸಾಲ ತೊಗೊಂಡಿರ್ಬೋದು, ಇವೆಲ್ಲ ಬಾರೋಯಿಂಗ್ಸಲ್ಲಿ ಬರುತ್ತೆ. ಆ್ಯಂಡ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್, ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಡೆಪಾಸಿಟ್ಸ್ ಆ್ಯಂಡ್ ಬಾರೋಯಿಂಗ್ಸಲ್ಲಿ ಬರದೇ ಇರುವಂತಹ ಲಯಬಿಲಿಟೀಸ್ ಎಲ್ಲ ನಿಮಗೆ ಇಲ್ಲಿ ಶೆಡ್ಯೂಲ್ 5 ವಿಚ್ ಇಸ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ಬರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಲೈಕ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಇಂಥ ಎಲ್ಲ ಐಟಮ್ಸ್ ಬರುತ್ತೆ. ಇದನ್ನ ಇನ್ ಡೀಟೇಲ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ದ ಕಮಿಂಗ್ ಸ್ಲೈಡ್ಸ್. ಸೊ ಒಟ್ಟಿನಲ್ಲಿ ನಿಮ್ಮ ಲಯಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಡೆಪಾಸಿಟ್ಸ್, ಬಾರೋಯಿಂಗ್ಸ್, ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್ ಶೆಡ್ಯೂಲ್ 1, 2, 3, 4 ಆ್ಯಂಡ್ 5 ರೆಸ್ಪೆಕ್ಟಿವ್ಲಿ ಬರುತ್ತೆ. ಇದಾದಮೇಲೆ ಅಸೆಟ್ಸಲ್ಲಿ ಲಿಕ್ವಿಡಿಟಿ ಬೇಸಿಸ್ ಮೇಲೆ ನಿಮಗೆ ಅಸೆಟ್ಸ್ ಪ್ಲೇಸ್ ಆಗಿದೆ. ಅಂದರೆ ಮೋಸ್ಟ್ ಲಿಕ್ವಿಡ್ ಅಸೆಟ್ಸನ್ನು ನೀವು ಫಸ್ಟ್ ಬರೀತೀರಾ. ಅಂದರೆ ಫಸ್ಟು ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ RBI ಬರೀತೀರಾ. ಕ್ಯಾಶ್ ಇನ್ ಹ್ಯಾಂಡ್ ಎಲ್ಲ ನಿಮಗೆ ಶೆಡ್ಯೂಲ್ 6 ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ RBI, ನೀವು RBIಯಲ್ಲಿ ಏನು ಬ್ಯಾಲೆನ್ಸ್ ಇಟ್ಟಿರ್ತೀರಾ ಅದೆಲ್ಲ ಇಲ್ಲಿ ಬರುತ್ತೆ. ಹಾಗೆ ಕ್ಯಾಶ್ ಅಟ್ ಬ್ಯಾಂಕ್, ಅಂದರೆ ಬೇರೆ ಬ್ಯಾಂಕ್ಸಲ್ಲಿ ನೀವೇನಾದ್ರು ಬ್ಯಾಲೆನ್ಸ್ ಇಟ್ಟಿದ್ರೆ, ನೀವು ಆ್ಯಸ್ ಅ ಬ್ಯಾಂಕರ್ ಇಫ್ ಯು ಹ್ಯಾವ್ ಕೆಪ್ಟ್ ಸಮ್ ಡೆಪಾಸಿಟ್ಸ್ ವಿತ್ ಅದರ್ ಬ್ಯಾಂಕ್ಸ್, ಬೇರೆ ಬ್ಯಾಂಕ್ಸಲ್ಲಿ ಏನಾದ್ರು ಬ್ಯಾಲೆನ್ಸ್ ಇಟ್ಟಿದ್ರೆ ಕ್ಯಾಶ್ ಅಟ್ ಬ್ಯಾಂಕ್ ಎಲ್ಲ ಇಲ್ಲಿ ಬರುತ್ತೆ. ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂದರೆ ಏನು ಅಂತ ಕಮಿಂಗ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬ್ಯಾಲೆನ್ಸ್ ವಿತ್ ಬ್ಯಾಂಕ್ಸ್ ಆ್ಯಂಡ್ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ನಿಮ್ಮ ಶೆಡ್ಯೂಲ್ 7 ಆಗುತ್ತೆ. ಇದಾದಮೇಲೆ ಬ್ಯಾಂಕ್ಸ್ ಏನು ಮಾಡುತ್ತೆ, ನೀವಿಟ್ಟಂತಹ ಡೆಪಾಸಿಟ್ಸ್ನ ಅವರು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡ್ಬೋದು, ಅಥವಾ ಬಾಂಡ್ಸ್ ಪರ್ಚೇಸ್ ಮಾಡ್ಬೋದು, ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಅದರ ಮೇಲೆ ಬರುವಂತಹ ರಿಟರ್ನ್ಸನ್ನು ನಿಮಗೆ ಅವರು ಇಂಟ್ರೆಸ್ಟ್ ರೂಪದಲ್ಲಿ ಕಟ್ತಾರೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ಸ್ ಆರ್ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಬ್ಯಾಂಕ್ಸ್. ಸೊ ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರೆ ಅದ್ರ ಮೇಲೆ ಬರುವಂಥ ಇಂಟ್ರೆಸ್ಟು ಮತ್ತು ಡಿವಿಡೆಂಡ್ಸು ಇದೆಲ್ಲದನ್ನು ಅವರು ಉಪಯೋಗಿಸ್ಕೊಂಡು ನಿಮಗೆ ಇಂಟ್ರೆಸ್ಟ್ ಕಟ್ತಾರೆ. ಸೊ ಹಾಗಾಗಿ ದೆ ಮೇಕ್ ಇನ್ವೆಸ್ಟ್ಮೆಂಟ್ಸ್ ವಿಚ್ ಕಮ್ಸ್ ಅಂಡರ್ ಶೆಡ್ಯೂಲ್ 8. ಇದಾದಮೇಲೆ ಅವ್ರು ಬೇರೆಯವರಿಗೆ ಸಾಲ ಸಹ ಕೊಡ್ತಾರೆ. ಬ್ಯಾಂಕ್ಸ್ ಆಕ್ಸೆಪ್ಟ್ ಡೆಪಾಸಿಟ್ಸ್ ಇನ್ ಆರ್ಡರ್ ಟು ಲೆಂಡ್. ಸೊ ಸಾಲ ಸಹ ಕೊಡ್ತಾರೆ, ದಟ್ ಈಸ್ ಅಡ್ವಾನ್ಸಸ್ ವಿಚ್ ಕಮ್ಸ್ ಅಂಡರ್ ಶೆಡ್ಯೂಲ್ 9. ಇದಾದಮೇಲೆ ಫಿಕ್ಸ್ಡ್ ಅಸೆಟ್ಸ್, ಬ್ಯಾಂಕ್ಗೆ ವೆಹಿಕಲ್ಸ್ ಇರ್ಬೋದು, ಪ್ರಿಮೈಸಸ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಇದೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ ವಿಚ್ ಕಮ್ಸ್ ಅಂಡರ್ 10. ಆ್ಯಂಡ್ ಅದರ್ ಅಸೆಟ್ಸ್ ಅಂದರೆ ಈ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಂಥದ್ದೆಲ್ಲ ಇಲ್ಲಿ ಅದರ್ ಅಸೆಟ್ಸಲ್ಲಿ, ಸ್ಟಾಕ್ ಆಫ್ ಸ್ಟೇಷನರಿ ಇಂಥದ್ದೆಲ್ಲ ಅದರ್ ಅಸೆಟ್ಸಲ್ಲಿ ಬರುತ್ತೆ ವಿಚ್ ಇಸ್ ಶೆಡ್ಯೂಲ್ 11. ಸೊ ಇದಿಷ್ಟರಲ್ಲಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಮುಗೀತು. ಬ್ಯಾಲೆನ್ಸ್ ಶೀಟ್ದು ಟೋಟಲ್ ಹಾಕಿದ್ಮೇಲೆ ಬ್ಯಾಲೆನ್ಸ್ ಶೀಟ್ ಮುಗೀತು. ಆದರೆ ಆಫ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್, ಬ್ಯಾಲೆನ್ಸ್ ಶೀಟಿನ ಹೊರಗಡೆ ಬರುವಂಥ ಐಟಮ್ಸ್ ಎರಡಿದೆ, ದಟ್ ಈಸ್ ಕಂಟಿಂಜೆಂಟ್ ಲಯಬಿಲಿಟಿ ಆ್ಯಂಡ್ bills for collection. So contingent liability and the liability which may or may not occur. So in detail I'll explain in the coming slides. And bills for collection andre financial or commercial bills which customers want the banker to collect, adella ನೀವು ಇಲ್ಲಿ ಬರ್ದಿರ್ತೀರಾ. ಇದನ್ನ in detail I'll explain in the coming slides. So ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಡೆಪಾಸಿಟ್ಸ್ ಅಂದರೆ ಜನರು
ಡೆಪಾಸಿಟ್ಸ್ ಏನು ಬ್ಯಾಂಕಲ್ಲಿ ಇರ್ತಾರೆ, ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ಸ್ ಏನಿಟ್ಟಿರ್ತಾರೆ ಅದೆಲ್ಲ. ಬಾರೋಯಿಂಗ್ಸ್ ಬ್ಯಾಂಕ್ ತೊಗೊಂಡಂತಹ ಸಾಲ. ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್ ಅಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂಥದ್ದೆಲ್ಲ ಇದರಲ್ಲಿ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಇನ್ವೆಸ್ಟ್ಮೆಂಟ್ಸ್ ಬ್ಯಾಂಕ್ ಮಾಡಿದಂತಹ ಇನ್ವೆಸ್ಟ್ಮೆಂಟ್ಗಳು ಲೈಕ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಶೇರ್ಸ್, ಇದೆಲ್ಲ ಇನ್ವೆಸ್ಟ್ಮೆಂಟ್ಸ್. ಅಡ್ವಾನ್ಸಸ್ ಬ್ಯಾಂಕ್ ಕೊಟ್ಟಂತಹ ಸಾಲಗಳು. ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಅದರ್ ಅಸೆಟ್ಸ್. ಸೊ ಇದಿಷ್ಟನ್ನು ನೀವು ನೆನ್ಪಿಟ್ಕೊಡ್ರಿ. 11 ಶೆಡ್ಯೂಲ್ಸ್ ಆರ್ ಫಾರ್ ಬ್ಯಾಲೆನ್ಸ್ ಶೀಟ್. ಸೊ 12th ಒನ್ ಇಸ್ ಕಂಟಿಂಜೆಂಟ್ ಲಯಬಿಲಿಟಿ. ಅದು ಹೆಂಗಿದ್ರು ಆಫ್ ಬ್ಯಾಲೆನ್ಸ್ ಶೀಟ್ ಐಟಮ್, ಬಟ್ ನೀವು ಅದನ್ನು ತೋರಿಸ್ಬೇಕು ಬ್ಯಾಲೆನ್ಸ್ ಶೀಟಲ್ಲಿ. ಇದಾದಮೇಲೆ 13, 14, 15, 16 ಗೋಸ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಪಿ ಆ್ಯಂಡ್ ಎಲ್ ಅಕೌಂಟ್ ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ಈ ಶೆಡ್ಯೂಲ್ಸ್ನ ಇನ್ ಡೀಟೇಲಾಗಿ ನೋಡೋಣ. ಸೊ ನೀವು ನೋಡ್ದಂಗೆ ಇಲ್ಲಿ ರಿಸರ್ವ್ಸ್ ಯಾವುದೇ ಕಾಣಿಸಿದ್ರು ಅದೆಲ್ಲ ನೀವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಬರೀತೀರಾ. ಶೇರ್ ಪ್ರೀಮಿಯಮ್, ರಿಸರ್ವ್ಸ್ ಯಾವುದೇ ಇದ್ದರು, ರೆವಿನ್ಯೂ ರಿಸರ್ವ್ಸ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಯಾವುದೇ ಇದ್ದರು, ಪಿ ಆ್ಯಂಡ್ ಎಲ್ ಅಕೌಂಟು ಬ್ಯಾಲೆನ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೆ ಅದನ್ನೆಲ್ಲ ನೀವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೆಳಗಡೆ ಮೆನ್ಷನ್ ಮಾಡ್ತೀರಾ. ಇದಾದಮೇಲೆ ಡೆಪಾಸಿಟ್ಸಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ಡೆಪಾಸಿಟ್ಸ್ ಇದೆ? ಸೇವಿಂಗ್ಸ್ ಬ್ಯಾಂಕ್, ಫಿಕ್ಸ್ಡ್ ಡೆಪಾಸಿಟ್ಸ್, ಕರೆಂಟ್ ಡೆಪಾಸಿಟ್ಸ್, ರೆಕರಿಂಗ್ ಡೆಪಾಸಿಟ್ಸ್, ಕ್ಯಾಶ್ ಸರ್ಟಿಫಿಕೇಟ್ಸ್. ದೀಸ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಪಾಸಿಟ್ಸ್ ವಿಚ್ ಬ್ಯಾಂಕರ್ ಆಕ್ಸೆಪ್ಟ್ಸ್ ಫ್ರಮ್ ಪಬ್ಲಿಕ್. ಸೊ ಈಗ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಅಂದರೆ ನಾವೆಲ್ಲರೂ ಓಪನ್ ಮಾಡ್ತೀವಿ. ದಟ್ ನಮ್ಮ ಹತ್ರ ಇರೋ ಸೇವಿಂಗ್ಸ್ನೆಲ್ಲ ನಾವು ತೊಗೊಂಡು ಹೋಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಇಡ್ತೀವಿ. ಸೊ ನಮ್ಗೆ ಬೇಕಾದಾಗ ವಿಡ್ರಾ ಮಾಡ್ಬೋದು, ಯಾವಾಗ ಹಣ ಇರುತ್ತೋ ಅವಾಗ ಕಟ್ಬೋದು. ಅದೇ ಫಿಕ್ಸ್ಡ್ ಡೆಪಾಸಿಟ್ಸ್ ಅಂದರೆ ಒಂದು ಲಂಪ್ಸಮ್ ಅಮೌಂಟ್. ನಿಮ್ಮ ಹತ್ರ ಯಾವುದೋ ಒಂದು ಅಸೆಟ್ ಮಾರಿ ಒಂದು 10 ಲಕ್ಷ ಬಂತು. ಸೊ ನೀವು ಆ ಅಮೌಂಟನ್ನು ನೀವು 1 ವರ್ಷದ ತನಕ ಫಿಕ್ಸ್ಡಲ್ಲಿ ಇಡ್ತೀರಾ. ಸೊ ನಿಮಗೆ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ನೀವು 1 ವರ್ಷ ತನಕ ಆ ಹಣನ ವಿಡ್ರಾ ಮಾಡೋಂಗಿಲ್ಲ. ಸೊ ವಿಡ್ರಾ ಮಾಡಿದ್ರೆ ಸ್ವಲ್ಪ ಪೆನಾಲ್ಟಿ ಕಟ್ ಮಾಡಿ ನಿಮಗೆ ದುಡ್ಡು ಕೊಡ್ತಾರೆ. ಸೊ ದೋಸ್ ಆರ್ ಫಿಕ್ಸ್ಡ್ ಡೆಪಾಸಿಟ್ಸ್. ವೆರಸ್ ಕರೆಂಟ್ ಡೆಪಾಸಿಟ್ಸ್ ಅಂದರೆ ಈ ಬಿಸ್ನೆಸ್ ಮೆನ್ ಜನರಲಿ ಓಪನ್ ಕರೆಂಟ್ ಅಕೌಂಟ್ಸ್. ಇದು ಈಸ್ ಆಫ್ ಆಪ್ರೇಷನ್ಗೋಸ್ಕರ ಓಪನ್ ಮಾಡ್ತಾರೆ. ಸೊ ದಟ್ ಇಲ್ಲಿ ವಿಡ್ರಾಲ್ಸ್ ಜಾಸ್ತಿ ನೀವು ಮಾಡ್ಬೋದು, ಎಷ್ಟು ಬೇಕಾದ್ರೂ ಡೆಪಾಸಿಟ್ಸ್ ಮಾಡ್ಬೋದು. ಸೊ ಜನರಲಿ ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಏನು ಫೀಸ್ ಕಟ್ತಾರೆ, ಎಕ್ಸಾಮ್ ಫೀಸ್ ಎಲ್ಲ ಹೋಗ್ಬಿಟ್ಟು ಬ್ಯಾಂಕ್ ಅಕೌಂಟಲ್ಲಿ ಕಾಲೇಜ್ದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದ್ರಲ್ಲಿ ಕಟ್ತಾರೆ. ಸೊ ದೋಸ್ ಆರ್ ಕರೆಂಟ್ ಅಕೌಂಟ್ಸ್ ವಿಚ್ ಆರ್ ಮೇಂಟೈನ್ಡ್ ಬೈ ದ ಕಾಲೇಜ್ ಅಟ್ ಬ್ಯಾಂಕ್. ಸೊ ಇದಾದಮೇಲೆ ರೆಕರಿಂಗ್ ಡೆಪಾಸಿಟ್ಸ್. ಪ್ರತಿ ತಿಂಗಳು ಇಷ್ಟು ಹಣ ಅಂತ ಕಟ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಪ್ರತಿ ತಿಂಗಳು 1,000 ಕಟ್ತೀರಾ. ಅಟ್ ದ ಎಂಡ್ ಆಫ್ ದ ಇಯರ್ 12,000 ಕಟ್ಟಿರ್ತೀರಾ. ಬಟ್ ನಿಮಗೆ 15,000 ರೂಪಾಯಿ ಬ್ಯಾಂಕ್ ಅವರು ಕೊಡ್ತಾರೆ. ಸಮ್ ಇಂಟ್ರೆಸ್ಟ್ ಆ್ಯಡ್ ಮಾಡಿ ಅವರು ನಿಮಗೆ ರೀಪೇ ಮಾಡ್ತಾರೆ. ಕ್ಯಾಶ್ ಸರ್ಟಿಫಿಕೇಟ್ಸ್ ಅಂದರೆ ಏನು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಕ್ಯಾಶ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನೀವು ಇಟ್ಸ್ ಅ ಟೈಪ್ ಆಫ್ ಡೆಪಾಸಿಟ್ ವೆರನ್ ನೀವು ಇಷ್ಟು ಹಣಕ್ಕೆ ಅಂತ ಫಸ್ಟೇ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಪರ್ಚೇಸ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ 15,000 ರೂಪಾಯಿಗೆ ಅಂತ ಕ್ಯಾಶ್ ಸರ್ಟಿಫಿಕೇಟ್ ಪರ್ಚೇಸ್ ಮಾಡ್ತೀರಾ. ಆ್ಯಂಡ್ ಆ ಅಮೌಂಟ್ನ ಬಿಲ್ಡ್ ಮಾಡೋದಕ್ಕೆ ನೀವು ಪ್ರತಿ ತಿಂಗಳು ಹಣ ಕಟ್ತಾ ಹೋಗ್ತೀರಾ. ಲೈಕ್ ಪ್ರತಿ ತಿಂಗಳು 1,000 ರೂಪಾಯಿ ಕಟ್ತಾ ಹೋಗ್ತೀರಾ. ಸೊ ದ್ಯಾಟ್ ಟೈಪ್ ಆಫ್ ಡೆಪಾಸಿಟ್ ಇಸ್ ಕಾಲ್ಡ್ ಕ್ಯಾಶ್ ಸರ್ಟಿಫಿಕೇಟ್. ಸೊ ಇಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ರೆಕರಿಂಗ್ ಡೆಪಾಸಿಟ್, ಬಟ್ ಫಸ್ಟೇ ನಿಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಅಂತ ಗೊತ್ತಿರುತ್ತೆ. ಇದಾದಮೇಲೆ ಕೆಲವು ರಿಸರ್ವ್ಸ್ನ ನಾನು ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಬೇಕಿತ್ತು ಪ್ರೀವಿಯಸ್ ಸ್ಲೈಡಲ್ಲಿ, ವಿಚ್ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ನೌ. ಸೊ ಸ್ಟ್ಯಾಚ್ಯೂಟರಿ ರಿಸರ್ವ್ ಅಂದರೆ ಆಸ್ ಅ ನೇಮ್ ಸೇಸ್ ಲಾ ಮ್ಯಾಂಡೇಟ್ ಮಾಡುವಂತಹ ರಿಸರ್ವ್. ಅಂದರೆ ಲಾ ಹೇಳುತ್ತೆ ದಟ್ ಈ ರಿಸರ್ವ್ನ ನೀವು ಮೇಂಟೈನ್ ಮಾಡಲೇಬೇಕು ಅಂತ. ಅಂಥ ರಿಸರ್ವ್ನ ನೀವು ಸ್ಟ್ಯಾಚ್ಯೂಟರಿ ರಿಸರ್ವ್ ಅಂತ ಕರೀತೀರಾ. ಸೊ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಸೆಕ್ಷನ್ 17 ಹೇಳುತ್ತೆ ದಟ್ 25% ಆಫ್ ಪ್ರಾಫಿಟ್ಸ್ ಬಿಫೋರ್ ಅಪ್ರೋಪ್ರಿಯೇಷನನ್ನು ನೀವು ಎಲ್ಲ ಬ್ಯಾಂಕ್ಸು ಮೇಂಟೈನ್ ಮಾಡಲೇಬೇಕು, ರಿಸರ್ವ್ ಆಗಿ ಮೇಂಟೈನ್ ಮಾಡಬೇಕು. ಪ್ರಾಫಿಟ್ ಬಿಫೋರ್ ಅಪ್ರೋಪ್ರಿಯೇಷನ್ ಅಂದರೆ ಡಿವಿಡೆಂಡ್ಸ್ ಅಥವಾ ಟ್ರಾನ್ಸ್ಫರ್ ಟು ರಿಸರ್ವ್ ಎಲ್ಲ ಕೊಡೋಕ್ಕಿಂತ ಮುಂಚೆ ಏನು ಪ್ರಾಫಿಟ್ಸ್ ಇದೆ ಅದ್ರ ಮೇಲೆ 25% ಎಲ್ಲ ಬ್ಯಾಂಕಿಂಗ್ ಕಂಪನೀಸು ಮೇಂಟೈನ್ ಮಾಡಲೇಬೇಕು ಆಸ್ ಅ ರಿಸರ್ವ್ ಅಂತ. ಸೊ ಇದನ್ನು ಜನರಲಿ ಅವ್ರು ಮಾರ್ಕೆಟಬಲ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡಿಟ್ಟಿರ್ತಾರೆ. ಇದಾದಮೇಲೆ ಕ್ಯಾಪಿಟಲ್ ರಿಸರ್ವ್ ಅಂದರೆ ಔಟ್ ಆಫ್ ನಾನ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್, ಅಂದರೆ ಸೇಲ್ ಆಫ್ ಅಸೆಟ್ ಆಗಿರ್ಬೋದು, ಅಮಾಲ್ಗಮೇಷನ್ ಆಗಿರ್ಬೋದು, ಅಂತಹ ನಾನ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಆದಾಗ ಏನು ಪ್ರಾಫಿಟ್ಸ್ ಬಂದಿರುತ್ತೆ ಅಂತಹ ಪ್ರಾಫಿಟ್ಸಿಂದ ಕ್ರಿಯೇಟ್ ಆಗುವಂತಹ ರಿಸರ್ವ್. ಸೊ ರಿಸರ್ವ್ ವಿಚ್ ಇಸ್ ಕ್ರಿಯೇಟೆಡ್ ಔಟ್ ಆಫ್ ಪ್ರಾಫಿಟ್ಸ್ ಫ್ರಮ್ ನಾನ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಯಾಕಂದರೆ ಸೇಲ್ ಆಫ್ ಅಸೆಟ್ಸ್ ಇದೆಲ್ಲ ನಿಮ್ಮ ಆಪ್ರೇಷನ್ಸ್, ಜನರಲ್ ಆಪ್ರೇಷನ್ಗೆ ಸಂಬಂಧಪಟ್ಟಿದ್ದಲ್ಲ. ಬ್ಯಾಂಕಿಂಗ್ದು ಜನರಲ್ ಆಪ್ರೇಷನ್ ಇಸ್ ನಾಟ್ ಟು ಸೆಲ್ ಅಸೆಟ್ಸ್, ಇಟ್ಸ್ ನಾಟ್ ಅಮಾಲ್ಗಮೇಷನ್ ಅಲ್ವಾ. ಯಾವಾಗಲೂ ಅಮಾಲ್ಗಮೇಷನ್ ಆಗಲ್ಲ, ಯಾವಾಗಲೂ ಸೇಲ್ ಆಫ್ ಅಸೆಟ್ಸ್ ಆಗಲ್ಲ. ಸೊ ಆ್ಯಂಡ್ ದೇರ್ ಆಪ್ರೇಷನ್ ಇಸ್ ನಾಟ್ ದಿಸ್. ಬ್ಯಾಂಕಿಂಗ್ ಆಪ್ರೇಷನ್ ಏನು, ಡೆಪಾಸಿಟ್ಸ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಆ್ಯಂಡ್ ಸಾಲಗಳನ್ನ ಕೊಡೋದು, ಇನ್ವೆಸ್ಟ್ಮೆಂಟ್ಸ್ ಮಾಡೋದು, ಬಡ್ಡಿ ಕಟ್ಟೋದು, ಬಡ್ಡಿನ ಅರ್ನ್ ಮಾಡೋದು. ದಿಸ್ ಇಸ್ ಬ್ಯಾಂಕಿಂಗ್ ಬಿಸ್ನೆಸ್, ಬ್ಯಾಂಕಿಂಗ್ ಆಪ್ರೇಷನ್ಸ್. ವೆರಸ್ ನಾನ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಸೇಲ್ ಆಫ್ ಅಸೆಟ್ಸ್, ರೀಇಶ್ಯೂ ಆಫ್ ಶೇರ್ಸ್, ಫೋರ್ಫಿಟೆಡ್ ಶೇರ್ಸ್, ಕ್ಯಾನ್ಸಲ್ ಶೇರ್ಸ್ ಆ್ಯಂಡ್ ಅಮಾಲ್ಗಮೇಷನ್, ರಿವ್ಯಾಲ್ಯೂಷನ್ ಆಫ್ ಅಸೆಟ್ಸ್. ಇಂಥ ಟೈಮಲ್ಲೆಲ್ಲ ಆದಂತಹ ಪ್ರಾಫಿಟ್ಸಿಂದ ಕ್ರಿಯೇಟ್ ಆಗುವಂಥ ರಿಸರ್ವ್ ಇಸ್ ಕ್ಯಾಪಿಟಲ್ ರಿಸರ್ವ್. ಇದನ್ನು ನೀವು ಕ್ಯಾಪಿಟಲ್ ಲಾಸಸ್ ರೈಟ್ ಆಫ್ ಮಾಡೋಕ್ಕೆ ಅಥವಾ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ಗೆ ಫೈನಾನ್ಸ್ ಮಾಡೋದಕ್ಕೆ ಮಾತ್ರ ಬಳಸ್ತೀರಾ. ಬೇರೆ ಯಾವ ಪರ್ಪಸ್ಗೂ ಇದನ್ನ ಬಳಸೋಕ್ಕಾಗಲ್ಲ. ವೆರಸ್ ರೆವಿನ್ಯೂ ರಿಸರ್ವ್ ಅಂದರೆ ಜನರಲ್ ಎವ್ರಿ ಇಯರ್ ಬರುವಂತಹ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಿಂದ ಆಗುವಂತಹ ಪ್ರಾಫಿಟ್ಸನ್ನು ನೀವು ಪ್ರಾಫಿಟ್ಸಿಂದ ಕ್ರಿಯೇಟ್ ಮಾಡುವಂತಹ ರಿಸರ್ವ್. ಸೊ
ಎವ್ರಿ ಇಯರ್ ಬರುವಂತಹ ಆಪರೇಟಿಂಗ್ ಆ್ಯಕ್ಟಿವಿಟೀಸಿಂದ ಆಗುವಂತಹ ಪ್ರಾಫಿಟ್ಸಿಂದ ಕ್ರಿಯೇಟ್ ಮಾಡಿದಂಥ ರಿಸರ್ವ್ನ ನೀವು ರೆವೆನ್ಯೂ ರಿಸರ್ವ್ ಅಂತ ಕರಿತೀರಾ. ಎಕ್ಸಾಂಪಲ್ಸ್ ಆರ್ ಜನರಲ್ ರಿಸರ್ವ್, P&L ಅಕೌಂಟ್, ಬ್ಯಾಲೆನ್ಸ್ ಆ್ಯಂಡ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಎಕ್ಸೆಟ್ರಾ. ಸೊ ಇದೆಲ್ಲ ನಿಮ್ಮ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಮತ್ತು ಡೆಪಾಸಿಟ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಇತ್ತು. ನೆಕ್ಸ್ಟ್ ಯು ಹ್ಯಾವ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್. ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸಲ್ಲಿ ಬಿಲ್ಸ್ ಪೇಯೇಬಲ್, ಇಂಟ್ರೆಸ್ಟ್ ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಪೇಯೇಬಲ್ ಅಂದರೆ ಇಂಟ್ರೆಸ್ಟ್ ಪೇ ಮಾಡಬೇಕು ಇನ್ನು ಪೇ ಮಾಡಿಲ್ಲ ಅಂಥದ್ದೆಲ್ಲ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಪೇಯೇಬಲ್, ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ಸ್ ಅಥವಾ ಬ್ರಾಂಚ್ ಅಡ್ಜಸ್ಟ್ಮೆಂಟ್ಸ್ ಅಥವಾ ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇಂಥದ್ದೆಲ್ಲವೂ ಇಲ್ಲಿ ಬರುತ್ತೆ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸಲ್ಲಿ. ಇದಾದಮೇಲೆ ನಿಮ್ಮ ಶೆಡ್ಯೂಲ್ 6 ಇಸ್ ಓನ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ RBI. ಸೊ ಅದಕ್ಕೆ ನಾನು ಸಪ್ರೇಟಾಗಿ ಮಾಡಿದೆ ಬಿಕಾಸ್ ಅದು ಎರಡು ಬಿಟ್ಟರೆ ಇನ್ನೇನು ಅದ್ರಲ್ಲಿ ಬರೋಲ್ಲ. ವೆರಸ್ ಬ್ಯಾಲೆನ್ಸ್ ವಿತ್ ಬ್ಯಾಂಕ್ಸ್ ಆ್ಯಂಡ್ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸಲ್ಲಿ ನಿಮಗೆ ವಿಚ್ ಇಸ್ ಶೆಡ್ಯೂಲ್ 7 ಅಸೆಟ್ ಸೈಡಲ್ಲಿ ಬರುವಂಥದ್ದು ಇದೆಲ್ಲ. ಫಸ್ಟ್ 5 ಆರ್ ಲಯಬಿಲಿಟೀಸ್, 1 2 3 4 5 ಶೆಡ್ಯೂಲ್ಸು ಲಯಬಿಲಿಟಿ ಆಗಿರುತ್ತೆ. ಶೆಡ್ಯೂಲ್ 6ಇಂದ ಅಸೆಟ್ ಸೈಡ್ ಬರುತ್ತೆ. ಸೊ ಇದರಲ್ಲಿ ನೀವು ಬೇರೆ ಬ್ಯಾಂಕ್ಸಲ್ಲಿ ಇಟ್ಟಂತಹ ಡೆಪಾಸಿಟ್ಸ್ಗಳು ಆ್ಯಂಡ್ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಇಲ್ಲಿ ಬರುತ್ತೆ. ಈಗ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂದರೆ ಏನು ಅಂತ ನೋಡೋಣ. ಬೇಸಿಕಲಿ ಈಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಯಾರೋ ಬರ್ತಾರೆ, ನಿಮ್ಮ ಹತ್ರ ಒಂದು ಅರ್ಜೆಂಟಾಗಿ ನಂಗೆ ಒಂದು 10,000 ರೂಪಾಯಿ ಬೇಕು ಅಂತ ಕೇಳ್ತಾರೆ. ಸೊ ನೀವು 10,000 ರೂಪೀಸ್ ಕೊಡೋಕೆ ಮುಂಚೆ ಹೇಳ್ತೀರಾ, ನಾನು ಕೇಳಿದ ಕೂಡ ನೀವು ನಂಗೆ ಅದನ್ನ ವಾಪಸ್ ಕೊಟ್ಬಿಡಬೇಕು, ನಂಗೆ ಅರ್ಜೆಂಟ್ ಇದ್ದಾಗ ನನಗೆ ಬೇಕಾದಾಗ ದುಡ್ಡನ್ನ ನಾನು ನಿಮಗೆ ಇಮಿಡಿಯೇಟ್ಲಿ ಡಿಮ್ಯಾಂಡ್ ಮಾಡ್ತೀನಿ, ನೀವು ಅದನ್ನ ವಾಪಸ್ ಕೊಡಬೇಕು ಅಂತ ಹೇಳ್ತೀರಾ. ಸೊ ಇಟ್ಸ್ ಅ ಫಿನಾನ್ಷಿಯಲ್ ಲೋನ್ ವಿಚ್ ಇಸ್ ರೀಪೇಯಬಲ್ ಆನ್ ಡಿಮ್ಯಾಂಡ್. ಸೊ ಸಿಮಿಲರ್ಲಿ ಬ್ಯಾಂಕ್ಸ್ ಅವರು ಬೇರೆ ಬ್ಯಾಂಕ್ಗಳಿಗೆ ಈ ಮನಿ ಅಟ್ ಕಾಲ್ ಅನ್ನೋದನ್ನು ಕೊಡ್ತಾರೆ. ಏನು ಹಾಗಂದ್ರೆ ಸೇ ಫಾರ್ ಶಾರ್ಟ್ ಟರ್ಮ್ ನೀವು ಫಿನಾನ್ಷಿಯಲ್ ಲೋನ್ ಕೊಟ್ಟಂಗೆ, ಬಟ್ ಆನ್ ಡಿಮ್ಯಾಂಡ್ ಅದನ್ನ ರೀಪೇ ಮಾಡಬೇಕು. ಅದಕ್ಕೇನು ಮೆಚುರಿಟಿ ಪೀರಿಯಡ್ ಈ ಟೈಮಲ್ಲಿ ನೀವು ರೀಪೇ ಮಾಡಬೇಕು ಏನು ಫಿಕ್ಸ್ಡ್ ಇರೋದಿಲ್ಲ. ಸೊ ಆನ್ ಡಿಮ್ಯಾಂಡ್ ದಟ್ ಮನಿ ಹ್ಯಾಸ್ ಟು ಬಿ ರೀಪೇಡ್. ಸೊ ಇದು ಹೈಲಿ ಲಿಕ್ವಿಡ್ ಆಗಿರುತ್ತೆ. ಯಾಕೆ ಹೈಲಿ ಲಿಕ್ವಿಡ್? ಬಿಕಾಸ್ ವೆನ್ ಎವರ್ ದ ಲೆಂಡರ್ ಡಿಮ್ಯಾಂಡ್ಸ್ ದ ಬಾರೋವರ್ ಹ್ಯಾಸ್ ಟು ರೀಪೇ. ಸೊ ಹಾಗಾಗಿ ಇದು ಹೈಲಿ ಲಿಕ್ವಿಡ್ ಅಸೆಟ್ ಆದ್ದರಿಂದ ಇದು ಶೆಡ್ಯೂಲ್ 7ಅಲ್ಲಿ ಬರುತ್ತೆ. ಇಟ್ ಇಸ್ ಜಸ್ಟ್ ಲೈಕ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಮನಿ ಅಟ್ ಕಾಲ್ ಇರೋದು. ಸೊ ಇಟ್ ಹ್ಯಾಪನ್ಸ್ ವಿತ್ ಇಂಟರ್ ಬ್ಯಾಂಕ್. ಅಂದರೆ ಇದನ್ನು ನಾವು ಜನರಲ್ ಪಬ್ಲಿಕ್ಗೆ ಲೆಂಡ್ ಮಾಡಲ್ಲ, ಅವರು ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಲೆಂಡ್ ಮಾಡುತ್ತೆ. ಸೊ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಅಂತ ಹೇಳಿದ್ರೇನು, ಇದನ್ನು ಲೋನೇ ಕೊಟ್ಟಿರೋದು, ಆದರೆ ಇಲ್ಲಿ 14 ಡೇಸ್ ನೋಟಿಸ್ ಕೊಡ್ತಾರೆ. ಏನು 14 ಡೇಸ್ ನೋಟಿಸ್ ಅಂದರೆ, ಸೊ ಇವತ್ತು ನಾನು ನಿಮಗೆ ನೋಟಿಸ್ ಕೊಡ್ತೀನಿ, ನನಗೆ ನನ್ನ ಸಾಲನ ವಾಪಸ್ ತೀರಿಸಿ ಅಂತ. ಸೊ 14 ಡೇಸ್ ಟೈಮ್ ಕೊಡ್ತೀನಿ, 14 ಡೇಸ್ ಟೈಮ್ ಒಳಗಡೆ ನೀವು ತೀರಿಸಬೇಕು. ಸೊ ದಟ್ಸ್ ಕಾಲ್ಡ್ ಮನಿ ಅಟ್ ಶಾರ್ಟ್ ನೋಟಿಸ್. ಮನಿ ಅಟ್ ಕಾಲ್ ಅಂದರೆ ಆನ್ ಡಿಮ್ಯಾಂಡ್ ಆ ಲೋನನ್ನು ವಾಪಸ್ ತೀರಿಸಬೇಕು. ವೆರಸ್ ಮನಿ ಅಟ್ ಶಾರ್ಟ್ ನೋಟಿಸ್ ಅಂದರೆ 14 ಡೇಸ್ ನೋಟಿಸಲ್ಲಿ ಅದನ್ನ ವಾಪಸ್ ತೀರಿಸಬೇಕು. ವೆರಸ್ ಇದು ಇಂಟರ್ ಬ್ಯಾಂಕ್ನಲ್ಲಿ ಮಾತ್ರ ಆಗೋದು, ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ಗೆ ಕೊಡುವಂಥದ್ದು. ಆ್ಯಂಡ್ ಇದು ಹೈಲಿ ಲಿಕ್ವಿಡ್ ಆಗಿರುತ್ತೆ, ಯಾವಾಗ ಬೇಕೋ ಅವಾಗ ಕ್ಯಾಶಿಗೆ ಕನ್ವರ್ಟ್ ಮಾಡ್ಬೋದಾಗಿರೋದ್ರಿಂದ ಇಟ್ ಈಸ್ ರಿಟನ್ ಅಂಡರ್ ಶೆಡ್ಯೂಲ್ 7. ಇದಾದಮೇಲೆ ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ಸ್ ಅಥವಾ ಬ್ರಾಂಚ್ ಅಡ್ಜಸ್ಟ್ಮೆಂಟ್ಸ್ ಅಂದರೆ ಏನು? ಇಂಟರ್ ಆಫೀಸ್, ಈಗ ಎಲ್ಲ ಬ್ಯಾಂಕ್ಸ್ಗೂ ಡಿಫ್ರೆಂಟ್ ಬ್ರಾಂಚಸ್, ಎಷ್ಟೊಂದು ಬ್ರಾಂಚಸ್ ಇರುತ್ತೆ. ಸೊ ಬ್ರಾಂಚ್ ಮೇಂಟೈನ್ಸ್ ಹೆಡ್ ಆಫೀಸ್ ಅಕೌಂಟ್ ಆ್ಯಂಡ್ ಹೆಡ್ ಆಫೀಸ್ ಮೇಂಟೈನ್ಸ್ ಬ್ರಾಂಚ್ ಅಕೌಂಟ್. ಹೆಡ್ ಆಫೀಸಲ್ಲಿ ನೀವು ಬ್ರಾಂಚ್ ಅಕೌಂಟ್ ಮೇಂಟೈನ್ ಮಾಡ್ತೀರಾ ಆ್ಯಂಡ್ ಬ್ರಾಂಚಸಲ್ಲಿ ಹೆಡ್ ಆಫೀಸ್ ಅಕೌಂಟ್ ಮೇಂಟೈನ್ ಮಾಡ್ತೀರಾ. ಸೊ ಬೇರೆ ಈಗ ಬ್ರಾಂಚ್ ಅಕೌಂಟ್ ಇನ್ ಬುಕ್ಸ್ ಆಫ್ ಹೆಡ್ ಆಫೀಸ್ ವಿಲ್ ಬಿ ಶೋಯಿಂಗ್ 12,000 ಅಂತ ಇಟ್ಕೊಳ್ಳೋಣ. ವೆರಸ್ ಹೆಡ್ ಆಫೀಸ್ ಅಕೌಂಟ್ ಇನ್ ಬುಕ್ಸ್ ಆಫ್ ಬ್ರಾಂಚ್ ವಿಲ್ ಬಿ ಶೋಯಿಂಗ್ 10,000. ಇಲ್ಲಿ ಡಿಫ್ರೆನ್ಸ್ ಆಫ್ 2,000 ರೂಪೀಸ್ ಇದೆ. ದಿಸ್ ಇಸ್ ಕಾಲ್ಡ್ ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ಸ್ ಅಥವಾ ಬ್ರಾಂಚ್ ಅಡ್ಜಸ್ಟ್ಮೆಂಟ್ಸ್. ಇಟ್ ಕ್ಯಾನ್ ಬಿ ಐದರ್ ಡೆಬಿಟ್ ಆರ್ ಕ್ರೆಡಿಟು ಆಗಿರ್ಬೋದು, ಡೆಬಿಟು ಆಗಿರ್ಬೋದು. ಅಂದರೆ ನಿಮಗೆ ಪ್ರಾಬ್ಲಮಲ್ಲಿ ಡೆಬಿಟ್ ಬ್ಯಾಲೆನ್ಸು ಕೊಡ್ಬೋದು, ಕ್ರೆಡಿಟ್ ಬ್ಯಾಲೆನ್ಸು ಕೊಡಬಹುದು. ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಅಥವಾ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಡೆಬಿಟ್ ಹೀಗೆ ಕೊಟ್ಟಿರ್ತಾರೆ. ಸೊ ಡೆಬಿಟ್ ಆಗಿದ್ರೆ ಇಟ್ಸ್ ಅನ್ ಅಸೆಟ್. ಎನಿ ಡೆಬಿಟ್ ಬ್ಯಾಲೆನ್ಸ್ ಇಸ್ ಅನ್ ಅಸೆಟ್ ಆಲ್ವೇಸ್. ಎನಿ ಕ್ರೆಡಿಟ್ ಬ್ಯಾಲೆನ್ಸ್ ಇಸ್ ಅ ಲಯಬಿಲಿಟಿ. ಸೊ ಕ್ರೆಡಿಟ್ ಆದರೆ ಯು ವಿಲ್ ಶೋ ಇಟ್ ಅಂಡರ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್. ವೆರಸ್ ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ಇಟ್ಸ್ ಅನ್ ಅಸೆಟ್, ಸೊ ಯು ವಿಲ್ ಶೋ ಇಟ್ ಅಂಡರ್ ಅದರ್ ಅಸೆಟ್ಸ್. ಸೊ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ ಶೆಡ್ಯೂಲ್ 5 ತೋರಿಸ್ತೀರಾ. ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ಶೆಡ್ಯೂಲ್ 11 ಅದರ್ ಅಸೆಟ್ಸಲ್ಲಿ ತೋರಿಸ್ತೀರಾ. ಸೊ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಂದರೆ ಇಟ್ಸ್ ಅನ್ ಅನ್ಅಡ್ಜಸ್ಟೆಡ್ ಅಮೌಂಟ್. ಅಂದರೆ ಬ್ರಾಂಚ್ಗೂ ಹೆಡ್ ಆಫೀಸ್ಗೂ ಇರೋ ಅಕೌಂಟ್ಸಲ್ಲಿ ಅನ್ಅಡ್ಜಸ್ಟೆಡ್ ಅಮೌಂಟ್ ಏನಿರುತ್ತೆ ದಟ್ ಬಿಕಮ್ಸ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ಸ್. ಓಕೆ, ಈಗ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ಸ್. ಬ್ಯಾಂಕ್ ಅವರು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಇನ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್, ಅದರ್ ಅಪ್ರೂವ್ಡ್ ಸೆಕ್ಯೂರಿಟೀಸ್. ಅಥವಾ ಬೇರೆ ಕಂಪನಿದು 51% ಶೇರನ್ನು ಅವ್ರು ಹೋಲ್ಡ್ ಮಾಡಿಬಿಟ್ರೆ ಅವರು ಹೋಲ್ಡಿಂಗ್ ಕಂಪನಿ ಆಗ್ತಾರೆ. ಅದರ್ ಕಂಪನಿ ಬಿಕಮ್ ಸಬ್ಸಿಡಿಯರಿ ಕಂಪನಿ. ಸೊ ಸಬ್ಸಿಡಿಯರೀಸ್ ಆರ್ ಆಲ್ಸೋ ಇನ್ವೆಸ್ಟ್ಮೆಂಟ್ಸ್. ಜಾಯಿಂಟ್ ವೆಂಚರ್ಸಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಇದೆಲ್ಲ ಬ್ಯಾಂಕ್ಸ್ ಮಾಡುವಂತಹ ಇನ್ವೆಸ್ಟ್ಮೆಂಟ್ಸ್. ಸೊ ಇನ್ವೆಸ್ಟ್ಮೆಂಟ್ಸ್ ಕಮ್ಸ್ ಅಂಡರ್ 8. ಸೊ ಶೆಡ್ಯೂಲ್ 6 ಇಸ್ ಕ್ಯಾಶ್ ಇನ್ ಹ್ಯಾಂಡ್, ಶೆಡ್ಯೂಲ್ 7 is cash at bank and money at call and short notice. Whereas schedule 8 is investment, schedule 9 is advances. ಈ ನೋಡ್ಬೋದು ನೀವು
ಇದು ಬ್ಯಾಂಕ್ಸ್ ಮಾಡುವಂತಹ ಇನ್ವೆಸ್ಟ್ಮೆಂಟ್ಸ್. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಅಥವಾ ಡಿವಿಡೆಂಡ್ ಬರುತ್ತೆ, ಅದು ಅವ್ರಿಗೆ ಇನ್ಕಮ್ ಆಗುತ್ತೆ. ಹಾಗೆ ಬ್ಯಾಂಕ್ಸ್ ಅವ್ರು ಕೊಡುವಂತಹ ಅಡ್ವಾನ್ಸಸ್ ಅಂದರೆ ಸಾಲಗಳು, ಅದ್ರ ಮೇಲೂ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ದ್ಯಾಟ್ ಆಲ್ಸೋ ಇಸ್ ಅ ಸೋರ್ಸ್ ಆಫ್ ಮನಿ. ಸೊ 8 and 9 ಇಸ್ ಅಬೌಟ್ ದೀಸ್ ಆರ್ ಸೋರ್ಸಸ್ ಆಫ್ ಮನಿ. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಸಾಲ ಕೊಡೋದು ಬ್ಯಾಂಕ್ ಮಾಡುವಂತಹ ಮೇಜರ್ ಕೆಲಸ, which comes under schedule 8 and 9. So easily ನೆನ್ಪಿಟ್ಕೊಳ್ಬೋದು. 6 and 7 is for cash in hand, cash at bank and money at call and short notice. 8 and 9 for investments and advances. So advances ಅಲ್ಲಿ ಯಾವುದೆಲ್ಲ ಬರುತ್ತಪ್ಪ ಅಂದರೆ bills purchased and discounted, cash credit overdrafts. ಇದನ್ನು in detail I'll explain in the next slide. ಸೊ ಲೋನ್ಸ್ ಪೇಯಬಲ್ ಆನ್ ಡಿಮ್ಯಾಂಡ್, ಯಾವುದೇ ಸಾಲಗಳು ಕೊಟ್ಟಿದ್ರು ಆನ್ ಡಿಮ್ಯಾಂಡ್ ಲೋನ್ಸ್, ಆ್ಯಂಡ್ ಟರ್ಮ್ ಲೋನ್ಸ್, ಈಗ 10 ಇಯರ್ಸಲ್ಲಿ ಪೇ ಮಾಡಬೇಕು, 15 ಇಯರ್ಸಲ್ಲಿ ಪೇ ಮಾಡಬೇಕು, ಇಂಥದ್ದೆಲ್ಲ ಟರ್ಮ್ ಲೋನ್ಸ್, ಮೈನಸ್ ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್. ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ ಏನಾದ್ರು ಇದ್ದರೆ ಇಲ್ಲೇ ಸಬ್ಟ್ರಾಕ್ಟ್ ಆಗಿ ಹೋಗುತ್ತೆ. ಸೊ ಈಗ ಲೆಟ್ ಅಸ್ ಲುಕ್ ಇನ್ ಟು ವಾಟ್ ಇಸ್ ಬಿಲ್ಸ್ ಪರ್ಚೇಸ್ಡ್ ಆ್ಯಂಡ್ ಡಿಸ್ಕೌಂಟೆಡ್. ಬಿಲ್ ಪರ್ಚೇಸ್ಡ್ ಆ್ಯಂಡ್ ಡಿಸ್ಕೌಂಟೆಡ್ ಅಂತ ಹೇಳಿದ್ರೆ ಏನು? ಸಪೋಸ್ 14th March 2020ಗೆ ಯು ಸೆಲ್ ಗೂಡ್ಸ್ ವರ್ತ್ ₹1 lakh ಟು ಅ ರಿಟೇಲರ್ ಕಾಲ್ಡ್ ABC. ABC ಅನ್ನೋ ರಿಟೇಲರ್ಗೆ ನೀವು 1 lakh rupeesದು ಗೂಡ್ಸನ್ನ ಸೇಲ್ ಮಾಡ್ತೀರಾ. ಅವನು ನಿಮಗೆ ಕ್ಯಾಶ್ ಕೊಡೋ ಬದಲು ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಕೊಡ್ತಾನೆ. ವಾಟ್ ಇಸ್ ಬಿಲ್ ಆಫ್ ಎಕ್ಸ್ಚೇಂಜ್? ಇಟ್ಸ್ ಅ ಪ್ರಾಮಿಸರಿ ನೋಟ್. ಅದರಲ್ಲಿ ಏನಂತ ಹೇಳಿರ್ತಾನೆ ಅವನು, ನಿಮಗೆ 3 months ಬಿಟ್ಟು 17th June 2020ಗೆ ನಾನು ನಿಮಗೆ 1 lakh ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ ಆ ಪರ್ಟಿಕ್ಯುಲರ್ ನೋಟಲ್ಲಿ, ಓಕೆ, ಅಥವಾ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ. ಸೊ ನಿಮಗೆ 17th June ತನಕ ವೆಯ್ಟ್ ಮಾಡಿದ್ರೆ ಆ 1 lakh ನೀವು ಅವ್ನಿಗೆ ಹೋಗ್ಬಿಟ್ಟು ಆ ದುಡ್ಡು ಆ ಬಿಲ್ನ ಕೊಟ್ಟರೆ ಅವ್ನು ನಿಮಗೆ 1 lakh ಕೊಡ್ತಾನೆ. ಬಟ್ ನಿಮಗೆ 2nd of Mayಗೆ ನಿಮಗೆ ದುಡ್ಡು ಬೇಕಾಯಿತು, ಅರ್ಜೆಂಟ್ಲಿ 80,000 rupees ಬೇಕಾಯಿತು. ಸೊ ನೀವೇನು ಮಾಡ್ತಿರ್ಬೋದು, ಬ್ಯಾಂಕರ್ಗೆ ಹತ್ರ ಹೋಗಿ, ಯಾವುದಾದ್ರೂ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಬಿಲ್ಲನ್ನು ಡಿಸ್ಕೌಂಟ್ ಮಾಡ್ಕೊಳ್ಬಹುದು. ಏನು ಡಿಸ್ಕೌಂಟ್ ಮಾಡ್ಕೊಳ್ಳೋದು ಅಂದರೆ, ಆ ಬ್ಯಾಂಕ್ಗೆ ಹೋಗಿ ನೀವು ಆ ಬಿಲ್ಲನ್ನು ಮಾರಬಹುದು. ಸೊ ಬ್ಯಾಂಕರ್ ಏನು ಮಾಡ್ತಾನೆ, ನಿಮಗೆ ಬರೀ ಒಂದು ಸ್ವಲ್ಪ ಹಣನ ಕಟ್ ಮಾಡಿ 95,000 rupees ಮಾತ್ರ ಕೊಡ್ತಾನೆ. ಓಕೆ, ಅವನು 2nd Mayಗೆ ನಿಮಗೆ 95,000 rupees ಬ್ಯಾಂಕರ್ ಕಟ್ತಾನೆ. ಆದರೆ ಅವನು 17th June ತನಕ ಕಾದ್ಬಿಟ್ಟು 1 lakh ಕಲೆಕ್ಟ್ ಮಾಡ್ಕೊಳ್ತಾನೆ. ಯಾರಿಂದ? ABC ರಿಟೇಲರಿಂದ. ಸೊ 1 lakh ರಿಟೇಲರ್ ABCಯಿಂದ ಅವನು 17th Juneಗೆ ಕಲೆಕ್ಟ್ ಮಾಡ್ಕೊಳ್ತಾನೆ. ಸೊ ಬ್ಯಾಂಕರ್ಗೆ ಏನಾಯಿತು, ಇಲ್ಲಿ ಇನ್ಕಮ್ ಬಂತು. ಹೇಗೆ? 1 lakh ಅವನು 17th June ಕಲೆಕ್ಟ್ ಮಾಡ್ತಾನೆ, ಆದರೆ 2nd Mayಗೆ ಅವನು 95,000 rupees ಕೊಟ್ಟಿದ್ದಾನೆ. ಸೊ 5,000 rupees ಇನ್ಕಮ್ ಬಂದಂಗೆ ಆಯಿತು ಬ್ಯಾಂಕರ್ಗೆ. ಸೊ ದಿಸ್ ಇಸ್ ಅನ್ ಇನ್ಕಮ್ ವಿಚ್ ವಿಲ್ ಬಿ ಶೋನ್ ಅಂಡರ್ Schedule 13. ಸೊ Schedule 13 ಬಂದಾಗ ಮತ್ತೆ ಪುನಃ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ವೆರಸ್ 1 lakh rupees ಅವನಿಗೆ ಅಸೆಟ್. ಯಾಕೆ ಅಸೆಟ್? 2nd Mayಗೆ ಅವ್ನು ಯಾವಾಗ ಆ ಬಿಲ್ಸನ್ನು ಪರ್ಚೇಸ್ ಮಾಡಿ 95,000 ಕಟ್ಟಿದ್ನೋ ಆವತ್ತಿನ ದಿವಸನೇ ಅವನು ಇದನ್ನ ರೆಕಾರ್ಡ್ ಮಾಡ್ತಾನೆ, ಬಿಲ್ ಪರ್ಚೇಸ್ಡ್ ಆ್ಯಂಡ್ ಡಿಸ್ಕೌಂಟೆಡ್ ಅಂತ. ಯಾಕೆ? ಅವ್ನಿಗೆ 1 lakh ಬರಬೇಕು. ಯಾರಿಂದ? ABC ರಿಟೇಲರಿಂದ. ಸೊ ಅವನು ABC ರಿಟೇಲರ್ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ, ಅಂದರೆ ನೀವು ಸೇಲ್ ಮಾಡಿರ್ತಿರಲ್ಲ ಗೂಡ್ಸು ನಿಮ್ಮಿಂದ. ಸೊ ಹಾಗಾಗಿ ಬ್ಯಾಂಕರ್ಗೆ 1 lakh ಬರಬೇಕು. ಅದು ಇಟ್ಸ್ ಅನ್ ಅಸೆಟ್ ಟು ಹಿಮ್. ಸೊ ಇಟ್ಸ್ ಲೈಕ್ ಅಡ್ವಾನ್ಸಸ್, ಇದೊಂಥರ ಸಾಲ ಕೊಟ್ಟಂಗೆ. ಸೊ ಹಾಗಾಗಿ ಇದನ್ನು ನೀವು ಅಡ್ವಾನ್ಸಸ್, ಬಿಲ್ ಪರ್ಚೇಸ್ಡ್ ಆ್ಯಂಡ್ ಡಿಸ್ಕೌಂಟೆಡ್ನ ಅಡ್ವಾನ್ಸಸ್ ಕೆಳಗಡೆ ತೋರಿಸ್ತೀರಾ. ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಓವರ್ ಡ್ರಾಫ್ಟ್ ಅಂದರೆ ಏನು ಅಂತ ನೋಡೋಣ. ಈಗ ನಾವು ವಾಟ್ ಇಸ್ ಓವರ್ ಡ್ರಾಫ್ಟ್? ಈಗ ನೀವು ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿದ್ದರೆ ಯು ವಿಲ್ ಗೆಟ್ ಅನ್ ಓವರ್ ಡ್ರಾಫ್ಟ್ ಫೆಸಿಲಿಟಿ. ಏನು ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂದರೆ, ಓವರ್ ಆ್ಯಂಡ್ ಅಬವ್ ಯುವರ್ ಬ್ಯಾಲೆನ್ಸ್ ಯು ಕ್ಯಾನ್ ವಿಡ್ರಾ. ನಿಮ್ಮ ಹತ್ರ 10,000 ಇದೆ, ನಿಮ್ಗೆ ಅರ್ಜೆಂಟ್ 60,000 ಬೇಕು. ಯು ಕ್ಯಾನ್ ವಿಡ್ರಾ ಇಫ್ ಯು ಹ್ಯಾವ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಆ್ಯಂಡ್ ಇಫ್ ಯು ಆರ್ ಅ ಕರೆಂಟ್ ಅಕೌಂಟ್ ಹೋಲ್ಡರ್. ಸೊ ನಿಮ್ಮ ಆವಾಗ ಬ್ಯಾಲೆನ್ಸ್ ಏನಾಗುತ್ತೆ, -50,000 ಆಗುತ್ತೆ. 10,000 ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ, ಬಟ್ ಯು ಹ್ಯಾವ್ ವಿಡ್ರಾನ್ 60,000, 60,000 ವಿಡ್ರಾ ಮಾಡಿಬಿಟ್ಟಿದ್ದೀರ. ಸೊ -10,000 rupees ನೆಗೆಟಿವ್ ಬ್ಯಾಲೆನ್ಸ್ ತೋರಿಸ್ತದೆ. ದಟ್ ಇಸ್ ಕಾಲ್ಡ್ ಓವರ್ ಡ್ರಾಫ್ಟ್ ಫೆಸಿಲಿಟಿ. ದಿಸ್ ಇಸ್ ಗಿವನ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್ ಟು ಕರೆಂಟ್ ಅಕೌಂಟ್ ಹೋಲ್ಡರ್ಸ್. ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಕೊಡ್ತಾರೆ. ನಿಮ್ಗೆ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಬೋದು, ಯಾವಾಗ ಬೇಕಾದರೂ ನೀವು ಅದನ್ನ ರೀಪೇ ಮಾಡ್ಬೋದು, ದುಡ್ಡಿದ್ದಾಗ ರೀಪೇ ಮಾಡ್ತೀರಾ. ಸೊ this facility is provided to current account holders, but one condition ಏನಂತ ಅಂದರೆ, ಒಂದು ಲಿಮಿಟ್ ಇರುತ್ತೆ. ಸೇ ಅಪ್ ಟು 1,50,000 ತನಕ ವಿಡ್ರಾ ಮಾಡಬಹುದು ಅಂತ ನಿಮ್ಗೆ ಒಂದು ಲಿಮಿಟ್ ಕೊಟ್ಟಿರ್ತಾರೆ. ಸೊ ಆ ಲಿಮಿಟನ್ನು ಕ್ರಾಸ್ ಮಾಡೋಂಗಿಲ್ಲ ಅಷ್ಟೇ ನೀವು ವಿಡ್ರಾವಲ್ಸು. ದಿಸ್ ಇಸ್ ಓವರ್ ಡ್ರಾಫ್ಟ್. ವೆರಸ್ ಕ್ಯಾಶ್ ಕ್ರೆಡಿಟ್ ಅಂತ ಹೇಳಿದ್ರೆ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಯು ಪ್ಲೆಜ್ ಸಮ್ ಗೋಲ್ಡ್. ನೀವೊಂದು ಗೋಲ್ಡ್ ಪ್ಲೆಜ್ ಮಾಡ್ತೀರಾ, ಅಥವಾ ಯಾವುದೋ ಒಂದು ಅಸೆಟನ್ನ ಪ್ಲೆಜ್ ಮಾಡಿ ನೀವು ಒಂದು ಸಾಲ ತೊಗೊಳ್ತೀರ. ದಟ್ ಈಸ್ ನಥಿಂಗ್ ಬಟ್ ಕ್ಯಾಶ್ ಕ್ರೆಡಿಟ್. ಸೊ ಈಗ ನೀವು ಗೋಲ್ಡನ್ನು ಪ್ಲೆಜ್ ಮಾಡಿಬಿಟ್ಟು ಒಂದು ಸಾಲ ತೊಗೊಂಡ್ರೆ ಇಟ್ ಇಸ್ ಕ್ಯಾಶ್ ಕ್ರೆಡಿಟ್. ಹೇಗೆ? ಸೊ ಗೋಲ್ಡನ್ನು ತೊಗೊಂಡೋಗಿ ಅಲ್ಲಿ ಇಡ್ತೀರಾ, ನಿಮ್ಮ ಹೆಸರಲ್ಲಿ ಒಂದು ಸಪ್ರೇಟ್ ಲೋನ್ ಅಕೌಂಟ್ ಓಪನ್ ಮಾಡ್ತಾರೆ. ಸೊ ದೇ ವಿಲ್ ಸ್ಯಾಂಕ್ಷನ್ ಅ ಕ್ಯಾಶ್ ಕ್ರೆಡಿಟ್. ಸೊ 1,50,000 ತನಕ ನೀವು ವಿಡ್ರಾ ಮಾಡಬಹುದು ಅಂತ ಒಂದು ಲಿಮಿಟ್ನ ಫಿಕ್ಸ್ ಮಾಡಿ ಕೊಡ್ತಾರೆ. ಸೊ ನಿಮಗೆ ಬೇಕಾದಾಗ ನೀವು ವಿಡ್ರಾ ಮಾಡ್ಬೋದು, ಅಥವಾ ಒಂದೇ ಸರ್ತಿಗೆ ನೀವು ಅಷ್ಟು ಹಣನೂ ವಿಡ್ರಾ ಮಾಡ್ಕೊಳ್ಬೋದು ಅಕೌಂಟಿಂದ, ಬಟ್ ರೀಪೇ ಮಾಡಬೇಕು. ಸೊ ಇಟ್ ಈಸ್ ಅಗೇನ್ಸ್ಟ್ ಪ್ಲೆಡ್ಜ್ ಆರ್ ಹೈಪೋಥಿಕೇಷನ್. ಈಗ ಪ್ಲೆಡ್ಜ್ ಅಂತ ಹೇಳಿದ್ರೇನು, ಅವ್ರ ಹತ್ರನೇ ನೀವು ಆಸ್ತಿನ ಬಿಟ್ಬಿಟ್ಟು ಬರ್ತೀರಾ. ಸೊ ಲೈಕ್ ಗೋಲ್ಡ್ ಲೋನಲ್ಲಿ ಏನಾಗುತ್ತೆ, ಗೋಲ್ಡ್ ಇಸ್ ಗಿವನ್ ಟು ದ ಲೆಂಡರ್. ಸೊ ನೀವು ಹೋಗಿ ಆ ಹಣನ ರೀಪೇ ಮಾಡೋ ತನಕ ಆ ಗೋಲ್ಡ್ ಅವ್ರ ಕೈಲೇ ಇರುತ್ತೆ, ಆಮೇಲೆ ನೀವು ಬಿಡಿಸ್ಕೊಂಬರ್ಬೇಕು ಅದನ್ನು. ದಟ್ ಇಸ್ ಕಾಲ್ಡ್ ಪ್ಲೆಡ್ಜ್. ವೆರಸ್ ಹೈಪೋಥಿಕೇಷನ್ ಅಂತ ಹೇಳಿದ್ರೆ, ಈಗ ನೀವು ವೆಹಿಕಲ್ ತೊಗೊಳ್ತೀರಾ, ವೆಹಿಕಲ್ ಲೋನ್.
ಸೊ ವೆಹಿಕಲ್ನ ಯಾರು ಯೂಸ್ ಮಾಡ್ತಿರ್ತಾರೆ? ನೀವೇ ಯೂಸ್ ಮಾಡ್ತಿರ್ತೀರ. ಬಟ್ ನೀವು ಸಾಲ ತೀರಿಸಲಿಲ್ಲ ಅಂದರೆ ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ದ ಪೊಸೆಷನ್ ಆಫ್ ದ ಸೆಕ್ಯೂರಿಟಿ ಅಥವಾ ದ ಅಸೆಟ್ ವಿಚ್ ಇಸ್ ಗಿವನ್ ಆಸ್ ಅ ಸೆಕ್ಯೂರಿಟಿ ವಿಲ್ ಬಿ ವಿತ್ ದ ಬಾರೋವರ್. ಸೊ ದಟ್ ಇಸ್ ಕಾಲ್ಡ್ ಹೈಪೋಥಿಕೇಷನ್ ಆಫ್ ಗೂಡ್ಸ್. ಸೊ ಪ್ಲೆಡ್ಜ್ ಆ್ಯಂಡ್ ಹೈಪೋಥಿಕೇಷನ್ ಅಗೇನ್ಸ್ಟಾಗೆ ನಿಮಗೆ ಕ್ಯಾಶ್ ಕ್ರೆಡಿಟ್ನ ಕೊಡ್ತಾರೆ. ಇದಕ್ಕೆ ಸಪ್ರೇಟ್ ಅಕೌಂಟ್ ಓಪನ್ ಆಗುತ್ತೆ. ಇಟ್ಸ್ ನಾಟ್ ಟು ದ ಕರೆಂಟ್ ಅಕೌಂಟ್ ಹೋಲ್ಡರ್, ಸಪ್ರೇಟ್ ಅಕೌಂಟ್ ಓಪನ್ ಆಗುತ್ತೆ ಲೋನ್ ಅಕೌಂಟ್ ಥರ. ಸೊ ದೀಸ್ ಆರ್ ಆಲ್ ವೇರಿಯಸ್ ಟೈಪ್ಸ್ ಆಫ್ ಅಡ್ವಾನ್ಸಸ್. ಇದೆಲ್ಲ ಅಡ್ವಾನ್ಸಸ್ ಕೆಳಗಡೆ ಬರುವಂತಹ ಐಟಮ್ಸ್ಗಳು. ಈಗ ಶೆಡ್ಯೂಲ್ 11 ಬೇರೆ ಯಾವುದೇ ಅಸೆಟ್ಸ್. ಈಗ ನೀವು ಇಷ್ಟು ಹೊತ್ತು ಅಬ್ಸರ್ವ್ ಮಾಡಿರೋದು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಇನ್ವೆಸ್ಟ್ಮೆಂಟ್ಸ್, ಅಡ್ವಾನ್ಸಸ್, ಫಿಕ್ಸ್ಡ್ ಅಸೆಟ್ಸ್. ಈ ಫಿಕ್ಸ್ಡ್ ಅಸೆಟ್ಸಲ್ಲಿ ಪ್ರಿಮಿಸಸ್, ಫರ್ನಿಚರ್, ವೆಹಿಕಲ್ಸ್ ಇದೆಲ್ಲ ಬರುತ್ತೆ. ಇದು ಬಿಟ್ಟು ಇನ್ನು ಯಾವುದೇ ಅಸೆಟ್ಸ್ ಇದ್ರೂ ಅದೆಲ್ಲ ಅದರ್ ಅಸೆಟ್ಸಲ್ಲಿ ಬರುತ್ತೆ. ಜನರಲಿ ಇದರಲ್ಲಿ ಬರುವಂಥದ್ದು ಯಾವುದು? ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ಸ್ ಅಥವಾ ಬ್ರಾಂಚ್ ಅಡ್ಜಸ್ಟ್ಮೆಂಟ್, ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ. ಸೊ ಇವಾಗ ತಾನೇ ನಾನು ಎಕ್ಸ್ಪ್ಲೇನ್ ಮಾಡಿದೆ ವಾಟ್ ಇಸ್ ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ಸ್ ಅಂತ. ಇದು ಬಿಟ್ಟರೆ ಇಂಟ್ರೆಸ್ಟ್ ಅಕ್ರೂಡ್ ಅಂದರೆ ಇಂಟ್ರೆಸ್ಟ್ ರಿಸೀವಬಲ್ ಅಂದರೆ ರಿಸೀವ್ ಮಾಡ್ಕೋಬೇಕು, ಇನ್ನು ಕ್ಯಾಶಲ್ಲಿ ರಿಸೀವ್ ಮಾಡ್ಕೊಂಡಿಲ್ಲ ಅಂಥದ್ದೆಲ್ಲ ಇಂಟ್ರೆಸ್ಟ್ ಅಕ್ರೂಡ್. ಆ್ಯಂಡ್ ಟ್ಯಾಕ್ಸ್ ಪೇಡ್ ಇನ್ ಅಡ್ವಾನ್ಸ್, ಎನಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಟ್ಯಾಕ್ಸ್, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಇಂಥದ್ದೆಲ್ಲ ಇಲ್ಲಿ ಬರುತ್ತೆ. ಆ್ಯಂಡ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂದರೆ ನೀವು ಯಾವುದೋ ಒಂದು ಇನ್ಕಮ್ ರಿಸೀವ್ ಮಾಡೋಕ್ಕೆ ಮುಂಚೆ ಸೋರ್ಸಲ್ಲೇ ಡಿಡಕ್ಟ್ ಆಗಿ ಬಂದುಬಿಟ್ಟಿದೆ. ಓಕೆ, ಸೊ ಸೋರ್ಸಲ್ಲೇ ಡಿಡಕ್ಟ್ ಆಗಿ ಬಂದಿರೋದ್ರಿಂದ ನೀವು ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡಿದಾಗ ನಿಮಗೆ ಆ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ರೀಫಂಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅಕಸ್ಮಾತ್ ಇಫ್ ಯು ಹ್ಯಾವ್ ಲೆಸರ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಹಾಗಾಗಿ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಇಸ್ ಆಲ್ವೇಸ್ ಶೋನ್ ಆಸ್ ಅನ್ ಅಸೆಟ್. ಇದಾದಮೇಲೆ ಸ್ಟಾಕ್ ಆಫ್ ಸ್ಟೇಷನರಿ ಆ್ಯಂಡ್ ಸ್ಟ್ಯಾಂಪ್ಸ್, ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಅಕ್ವೈರ್ಡ್ ಇನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕ್ಲೇಮ್ಸ್. ಏನು ಹಿಂಗಂದರೆ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಅಕ್ವೈರ್ಡ್ ಇನ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕ್ಲೇಮ್ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ನೀವೊಂದು ಹೋಮ್ ಲೋನ್ ತೊಗೊಳ್ತೀರಾ, ಬಟ್ ನಿಮಗೆ ಹೋಮ್ ಲೋನ್ ತೀರ್ಸೋಕ್ಕಾಗೋದಿಲ್ಲ. ಸೊ ದ ಬ್ಯಾಂಕ್ ವಿಲ್ ಸೀಸ್ ದಟ್ ಪ್ರಾಪರ್ಟಿ. ಸೊ ದೋಸ್ ಆರ್ ನಾನ್ ಬ್ಯಾಂಕಿಂಗ್ ಅಸೆಟ್. ಸೊ ಈಗ ಆ ಪ್ರಾಪರ್ಟಿನ ಬ್ಯಾಂಕ್ ಅವ್ರು ಸೀಸ್ ಮಾಡ್ಕೊಳ್ತಾರೆ. ನಾವು ವಿಲ್ ದೇ ಶೋ ಇಟ್ ಆಸ್ ಪ್ರಿಮೈಸಸ್ ಆರ್ ವಿಲ್ ದೇ ಶೋ ಇಟ್ ಆಸ್ ಫಿಕ್ಸ್ಡ್ ಅಸೆಟ್? ನೋ, ದೇ ವಿಲ್ ಶೋ ಇಟ್ ಅಂಡರ್ ಅದರ್ ಅಸೆಟ್ಸ್ ಆಸ್ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಅಂತ. ಓಕೆ, ಸೊ ಇದಾದಮೇಲೆ ಸೊ ಹಿಯರ್ ಎಂಡ್ಸ್ ದ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಬ್ಯಾಲೆನ್ಸ್ ಶೀಟಲ್ಲಿ ಇಷ್ಟೇ ಐಟಮ್ಸ್ ಬರೋದು. ಆದರೆ ಆಫ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎಲ್ಲ ಮುಗಿಸಿದ ಮೇಲೆ ನೀವು ಇನ್ನೊಂದು 2 ಐಟಮ್ನ ತೋರಿಸ್ಬೇಕು. ದೋಸ್ ಆರ್ ಕಂಟಿಂಜೆಂಟ್ ಲಯಬಿಲಿಟೀಸ್ ಆ್ಯಂಡ್ ಬಿಲ್ಸ್ ಫಾರ್ ಕಲೆಕ್ಷನ್. ಕಂಟಿಂಜೆಂಟ್ ಲಯಬಿಲಿಟಿ ಈಸ್ ಎ ಲಯಬಿಲಿಟಿ ವಿಚ್ ಮೇ ಆರ್ ಮೇ ನಾಟ್ ಅಕ್ಕರ್. ಸೊ ಅದು ನೀವು ಪೇ ಮಾಡಬೇಕಾದ್ರೂ ಬರ್ಬೋದು, ಮಾಡದೇನೂ ಇರಬಹುದು. ಹೇಗದು? ಸೇ ಫಾರ್ ಎಕ್ಸಾಂಪಲ್ ನೀವು ಒಬ್ಬ ಕಸ್ಟಮರ್ಗೆ ಗ್ಯಾರಂಟಿ ಕೊಡ್ತೀರಾ. ಏನಂತ? ಈ ಕಸ್ಟಮರ್ ಪೇ ಮಾಡಲಿಲ್ಲ ಅಂದರೆ ನಾನು ಪೇ ಮಾಡ್ತೀನಿ ಅಂತ ಒಂದು ಗ್ಯಾರಂಟಿ ಲೆಟರ್. ಇದು ಜನರಲಿ ಇಂಪೋರ್ಟಲ್ಲೆಲ್ಲ ಆಗುತ್ತೆ. ಓಕೆ, ಯು ಆಕ್ಸೆಪ್ಟ್ ಇನ್ ಫೇವರ್ ಆಫ್ ಅ ಕಸ್ಟಮರ್. ಓಕೆ, ಸೊ ಆಕ್ಸೆಪ್ಟ್ ಆನ್ ಬಿಹಾಫ್ ಆಫ್ ಕಸ್ಟಮರ್. ಸೊ ಇಂಥದ್ದನ್ನು ನೀವು ಕಂಟಿಂಜೆಂಟ್ ಲಯಬಿಲಿಟಿ ಅಂತ ಯಾಕೆ ಕರಿತೀರಾ? ಸೊ ಕಸ್ಟಮರ್ ಪೇ ಮಾಡಿದ್ರೆ ನಿಮಗೇನು ಲಯಬಿಲಿಟಿ ಇಲ್ಲ. ಕಸ್ಟಮರ್ ಪೇ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾತ್ರ ಅ ಲಯಬಿಲಿಟಿ ಈಸ್ ಕ್ರಿಯೇಟೆಡ್ ಟು ಯು. ದಟ್ಸ್ ವೈ ದೋಸ್ ಆರ್ ಕಾಲ್ಡ್ ಕಂಟಿಂಜೆಂಟ್ ಲಯಬಿಲಿಟೀಸ್. ಓಕೆ, ಸೊ ಸಿಮಿಲರ್ಲಿ ಈ ಪಾರ್ಷಿಯಲಿ ಪೇಯ್ಡ್ ಇನ್ವೆಸ್ಟ್ಮೆಂಟ್ಸ್, ಶೇರ್ಸ್ನ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ ವಿಚ್ ಆರ್ ಪಾರ್ಟ್ಲಿ ಪೇಯ್ಡ್. ಸೊ ಬರೀ 7 rupees ಪರ್ ಶೇರ್ ಪೇ ಮಾಡಿರ್ತೀರ ವಿಚ್ ಇಸ್ ಅ 10 rupees ಶೇರ್. 3 rupees ನಿಮಗಿನ್ನೂ ಡ್ಯೂ ಇಲ್ಲ. ಕಂಪ್ನಿ ಕಾಲ್ ಮಾಡಿದ್ರೂ ಮಾಡ್ಬೋದು, ಮಾಡ್ದೇನೂ ಇರ್ಬೋದು, ಅಥವಾ ಕಂಪ್ನಿ ಕಾಲ್ ಮಾಡೋಕ್ಕಿಂತ ಮುಂಚೆನೇ ನೀವು ಆ ಶೇರ್ಸ್ನ ಸೇಲ್ ಮಾಡ್ಬೋದು. ಸೊ ಪಾರ್ಟ್ಲಿ ಪೇಯ್ಡ್ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಏನಾದ್ರು ಲಯಬಿಲಿಟಿ ಇದ್ದರೆ ದೋಸ್ ಆರ್ ಆಲ್ಸೋ ಕಂಟಿಂಜೆಂಟ್ ಲಯಬಿಲಿಟಿ. ಅಂದರೆ ಪೇ ಮಾಡಿದ್ರೂಬೋದು ಅಥವಾ ಮಾಡದೇ ಇರುವಂತಹ ಸಿಚುವೇಶನು ಕ್ರಿಯೇಟ್ ಆಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಅಕರೆನ್ಸ್ ಆಫ್ ಎನ್ ಇವೆಂಟ್. ಮೇ ಆರ್ ಮೇ ನಾಟ್ ಲಯಬಿಲಿಟೀಸ್ ಆರ್ ಕಾಲ್ಡ್ ಕಂಟಿಂಜೆಂಟ್ ಲಯಬಿಲಿಟೀಸ್. ಇದಾದಮೇಲೆ ಬಿಲ್ಸ್ ಫಾರ್ ಕಲೆಕ್ಷನ್. ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಹೇಳಿದ್ರೆ ದೋಸ್ ಆರ್ ನಥಿಂಗ್ ಬಟ್ ಹ್ಯಾಂಡ್ಲಿಂಗ್ ಆಫ್ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಆರ್ ಕಮರ್ಷಿಯಲ್ ಡಾಕ್ಯುಮೆಂಟ್ಸ್. ಈಗ ಸೇ ನಿಮ್ಮ ಹತ್ರ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಇದೆ ಆ್ಯಂಡ್ ಯು ನೀಡ್ ಟು ಕಲೆಕ್ಟ್ ಇಟ್. ಬಟ್ ನಿಮಗೆ ಕಲೆಕ್ಷನ್ ನೀವು ಹೋಗಿ ಆ ಪಾರ್ಟಿ ಹತ್ರ ಆ ಬಿಲ್ನ ಪ್ರೊಡ್ಯೂಸ್ ಮಾಡಿ ಕಲೆಕ್ಷನ್ ಮಾಡೋ ಬದಲು ನೀವು ಬ್ಯಾಂಕರಿಗೆ ಕೊಟ್ಟರೆ ಹಿ ವಿಲ್ ಡೂ ದ ಕಲೆಕ್ಷನ್ ವರ್ಕ್. ಏನು ಮಾಡ್ತಾನೆ, ಅವ್ನು ಡ್ಯೂ ಡೇಟ್ ತನಕ ಕಾದು ಆ ಬಿಲ್ನ ಕಲೆಕ್ಟ್ ಮಾಡ್ತಾನೆ. ಹಿ ವಿಲ್ ಜಸ್ಟ್ ಚಾರ್ಜ್ ಅ ನಾಮಿನಲ್ ಫೀ ಫಾರ್ ದ ಸರ್ವಿಸ್. ಸೊ ಇದನ್ನೆಲ್ಲ ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಕರೀತಾರೆ. ಇದನ್ನು ಆ್ಯಕ್ಚುಲಿ ರೆಕಾರ್ಡ್ ಮಾಡೋದು ಯಾವಾಗ ಅಂದರೆ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಕಸ್ಟಮರ್ ಅಕೌಂಟಿಗೆ ಕ್ರೆಡಿಟ್ ಮಾಡಿದ ಮೇಲೆ ಎಲ್ಲ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತಾರೆ. ಬಟ್ ಅಲ್ಲಿ ತನಕ ಆ ಬಿಲ್ಸ್ ಏನು ನೀವು ಕಲೆಕ್ಷನ್ಗೆ ಆ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ನ ಏನು ಕಲೆಕ್ಷನ್ಗೆ ಕೊಟ್ಟಿರ್ತೀರಾ ಅದನ್ನು ಜಸ್ಟ್ ದೇ ವಿಲ್ ಬಿ ಶೋಯಿಂಗ್ ಇಟ್ ಆಸ್ ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ತೋರಿಸ್ತಾ ಇರ್ತಾರೆ. ಸೊ ದಟ್ಸ್ ವೈ ದೀಸ್ ಆರ್ ಆಲ್ ಆಫ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಸೊ ದೀಸ್ ಆರ್ ದ ಲಯಬಿಲಿಟೀಸ್ ವಿಚ್ ಮೇ ಆರ್ ಮೇ ನಾಟ್ ಬಿ ಪೇಯಬಲ್. ಓಕೆ, and these are bills or financial documents or commercial documents which are due for collection by the bank on behalf of customer. So ಇಲ್ಲಿಗೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಮುಗೀತು. ನೆಕ್ಸ್ಟ್ ಕಮ್ಸ್ ಯೋರ್ P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ವೆರಿ ಸಿಂಪಲ್, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಗಿವ್ಸ್ ಯು ಪ್ರಾಫಿಟ್ಸ್. ಇದು ಬೇಸಿಕ್ಕಾಗಿ ಎಲ್ಲರಿಗೂ ಗೊತ್ತಿರೋವಂಥದ್ದು. ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ಸ್ ಬರುತ್ತೆ. ಈಗ ಇನ್ಕಮ್ಸಲ್ಲಿ ಬ್ಯಾಂಕ್ಸ್ಗೆ ಮೇಜರಾಗಿ ಯಾವ ಇನ್ಕಮ್ಸ್ ಇರುತ್ತೆ ಅಂತ, ಇಂಟ್ರೆಸ್ಟ್
ಮತ್ತು ಅದರ್ ಇನ್ಕಮ್ಸ್. ವೆರಸ್ ಎಕ್ಸ್ಪೆಂಡಿಚರ್ಸಲ್ಲಿ ದೇ ವಿಲ್ ಹ್ಯಾವ್ ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಅದರ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಪ್ರೊವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್. ಇದ್ರ ಕೆಳಗಡೆ ಏನೇನು ಡೀಟೇಲ್ದಾಗಿ ಬರುತ್ತೆ ಅಂತ ಆಮೇಲೆ ನಿಮ್ಮ ಕಮಿಂಗ್ ಸ್ಲೈಡ್ಸಲ್ಲಿ ಶೆಡ್ಯೂಲ್ಸ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಗಿವ್ಸ್ ಯು ಪ್ರಾಫಿಟ್ಸ್ ಫಾರ್ ದ ಇಯರ್. ಸೊ ನೆಟ್ ಪ್ರಾಫಿಟ್ಸ್ ಫಾರ್ ದ ಇಯರ್ ಬರುತ್ತೆ. ಪ್ರಾಫಿಟ್ಸ್ ಆರ್ ಲಾಸ್ ಬ್ರಾಡ್ ಫಾರ್ವರ್ಡ್ ಅಂತ ಹೇಳಿದ್ರೇನು, ಹಿಂದಿನ ವರ್ಷದಲ್ಲಿ ಏನು P&L ಅಕೌಂಟ್ ಬ್ಯಾಲೆನ್ಸ್ ಇತ್ತೋ ಅದನ್ನು ಈ ವರ್ಷದಲ್ಲಿ ಬರ್ಕೊಳ್ತೀರಾ. ಸೊ ದಿಸ್ ಆಲ್ಸೋ ಗಿವ್ಸ್ ಯು ಟೋಟಲ್ ಪ್ರಾಫಿಟ್ಸ್. ಈ ವರ್ಷದಲ್ಲಿ ಎಷ್ಟು ಪ್ರಾಫಿಟ್ ಇತ್ತು ಪ್ಲಸ್ ಹಿಂದಿನ ವರ್ಷದಲ್ಲಿ ಏನು ಬ್ಯಾಲೆನ್ಸ್ P&L ಅಕೌಂಟ್ ಬ್ಯಾಲೆನ್ಸ್ ಇತ್ತು, ಸೊ ದ್ಯಾಟ್ ಇಸ್ ಆಲ್ಸೋ ರಿಟರ್ನ್ ಹಿಯರ್. ಸೊ ಇದೆರಡನ್ನೂ ಟೋಟಲ್ ಮಾಡಿದ್ರೆ ನಿಮಗೆ ಇಲ್ಲಿ ಟೋಟಲ್ ಬರುತ್ತೆ. ದ ಸೇಮ್ ಟೋಟಲ್ ಯು ವಿಲ್ ರೈಟ್ ಇಟ್ ಹಿಯರ್ ಆಲ್ಸೋ. ಇಲ್ಲೂ ಅದೇ ಟೋಟಲ್ ಬರ್ಕೊಳ್ತೀರಾ. ಈಗ ಸೊ ನಿಮ್ಮ ಹತ್ರ ಇರೋ ಟೋಟಲ್ ಪ್ರಾಫಿಟ್ಸಿಂದ ನೀವು ಅಪ್ರಾಪ್ರಿಯೇಷನ್ಸ್ ಮಾಡ್ತೀರಾ. ಏನು ಅಪ್ರಾಪ್ರಿಯೇಷನ್ಸ್ ಅಂದರೆ ಬಂದಿರೋ ಪ್ರಾಫಿಟ್ಸಲ್ಲಿ, ಅಂದರೆ ಈ ವರ್ಷದ ಪ್ರಾಫಿಟ್ಸ್ ಪ್ಲಸ್ ಹಿಂದಿನ ವರ್ಷದ ಟೋಟಲ್ ಪ್ರಾಫಿಟ್ಸಲ್ಲಿ ಏನೇನೆಲ್ಲ ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ಡಿವಿಡೆಂಡ್ ಕಟ್ಟಬೇಕು, ದೀಸ್ ಆರ್ ಆಲ್ ಯುವರ್ ಅಪ್ರಾಪ್ರಿಯೇಷನ್ಸ್. ಸೊ ಅಪ್ರಾಪ್ರಿಯೇಷನ್ಸ್ ಆದಮೇಲೆ ಏನು ಮಿಕ್ಕತ್ತೆ, ದಟ್ ಈಸ್ ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್. ದಿಸ್ ಇಸ್ ದ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್. ಇದನ್ನ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಹೆಡಿಂಗ್ ಕೆಳಗಡೆ ತೋರಿಸ್ತೀರಾ. So this is your P&L account format, which is Form B given in 3rd schedule of Banking Regulation Act. Next comes Schedule 13. Schedule 13 ಕೆಳಗಡೆ ಏನೆಲ್ಲ ಡೀಟೇಲ್ಡ್ ಆಗಿ ಬರುತ್ತೆ ನೋಡೋಣ. ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್, ಬ್ಯಾಂಕರ್ ಕೊಟ್ಟಂತಹ ಸಾಲಗಳ ಮೇಲೆ ಏನು ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ ಅದು ಇಂಟ್ರೆಸ್ಟ್ ಅರ್ನ್ಡ್. ಡಿಸ್ಕೌಂಟ್ ಆನ್ ಬಿಲ್ಸ್, ನಾನು ಇವಾಗ ತಾನೇ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಎಕ್ಸ್ಪ್ಲೈನ್ ಮಾಡುವಾಗ 1 ಲಕ್ಷ ರೂಪಾಯಿ ಬಿಲ್ಲನ್ನ ನೀವು ಬ್ಯಾಂಕ್ ಹತ್ರ ಡಿಸ್ಕೌಂಟ್ ಮಾಡಿಕೊಂಡ್ರೆ ಬ್ಯಾಂಕರ್ ನಿಮಗೆ 95,000 ರೂಪೀಸ್ ಕೊಡ್ತಾನೆ. ವೆರಸ್ ಬ್ಯಾಂಕು 1 ಲಕ್ಷ ರೂಪಾಯಿ ರಿಟೇಲರಿಂದ ಕಲೆಕ್ಟ್ ಮಾಡ್ಕೋತಾನೆ. ಸೊ ಅವನಿಗೆ 5,000 ರೂಪೀಸ್ ಡಿಸ್ಕೌಂಟ್ನ ಅವನು ಅರ್ನ್ ಮಾಡ್ತಿದ್ದಾನೆ. ಸೊ ದಿಸ್ ಇಸ್ ಅನ್ ಇನ್ಕಮ್ ದಟ್ ಇಸ್ ಅರ್ನ್ಡ್ ಬೈ ದ ಬ್ಯಾಂಕರ್ ವಿಚ್ ವಿಲ್ ಕಮ್ ಇನ್ ಶೆಡ್ಯೂಲ್ 13. ನೀವು ಬೇಕಾದ್ರೆ ರಿವೈಂಡ್ ಮಾಡಿ ನೋಡ್ಬೋದು, ಅಲ್ಲೂ ನಾನು ಶೆಡ್ಯೂಲ್ 13 ಅಂತಲೇ ಮೆನ್ಷನ್ ಮಾಡಿದ್ದೆ. ಇದಾದಮೇಲೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಬ್ಯಾಂಕ್ ಮಾಡೋಂಥ ಇನ್ವೆಸ್ಟ್ಮೆಂಟ್ಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಶೇರ್ಸ್ ಮೇಲೆ ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದ್ರ ಮೇಲೆ ಬರುವಂಥ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಎಲ್ಲ ಇಲ್ಲಿ ನೀವು ಮೆನ್ಷನ್ ಮಾಡ್ತೀರಾ. RBIಯಲ್ಲಿ ಅಥವಾ ಬೇರೆ ಬ್ಯಾಂಕ್ಸಲ್ಲಿ ಇಟ್ಟಂತಹ ಡೆಪಾಸಿಟ್ಸ್ ಮೇಲೆ ಏನು ಅಥವಾ ಬ್ಯಾಲೆನ್ಸಸ್ ಮೇಲೆ ಏನು ಇಂಟ್ರೆಸ್ಟ್ ಬರುತ್ತೆ ಅದನ್ನು ನೀವು ಇಲ್ಲಿ ರೆಕಾರ್ಡ್ ಮಾಡ್ತೀರಾ. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಇಂಟ್ರೆಸ್ಟ್ ದಟ್ ಬ್ಯಾಂಕ್ ಅರ್ನ್ಸ್. ವೆರಸ್ ಅದರ್ ಇನ್ಕಮ್ಸ್ ಇನ್ನೇನೇನಿರುತ್ತೆ ಬ್ಯಾಂಕ್ಗೆ, ಈಗ ನಿಮ್ಮ ATM ಚಾರ್ಜಸ್ ಇರ್ಬೋದು ಅಥವಾ ಗೋಲ್ಡ್ ಲಾಕರ್ಸಲ್ಲಿ ನೀವೇನಾದ್ರು ಇಟ್ಟರೆ ಬ್ಯಾಂಕ್ ವಿಲ್ ಚಾರ್ಜ್ ಸಮ್ ಫೀಸ್. ಇದೆಲ್ಲ ಬೇರೆ ಬೇರೆ ಇನ್ಕಮ್ಸ್. ಅಲಾಂಗ್ ವಿತ್ ದ್ಯಾಟ್ ದೇ ವಿಲ್ ಆಲ್ಸೋ ಗೆಟ್ ಕಮಿಷನ್ ಫಾರ್ ಸೆಲ್ಲಿಂಗ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಸ್. ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಸ್, ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಸೇಲ್ ಮಾಡಿ ಅವ್ರಿಗೆ ಒಂಚೂರು ಕಮಿಷನ್ ಸಿಗುತ್ತೆ. ಬ್ರೋಕರೇಜ್ ಸರ್ವಿಸಸ್ ಕೊಡ್ತಾರೆ. ಆ್ಯಂಡ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್, ಏನು ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಅಂದರೆ, ಸೊ ಇವಾಗ ನಿಮ್ಗೆ ಫಾರಿನ್ ಕರೆನ್ಸಿ ಬೇಕು, ಸೊ ಬ್ಯಾಂಕ್ ಬೈಯಿಂಗ್ ರೇಟ್ ಆ್ಯಂಡ್ ಬ್ಯಾಂಕ್ ಸೆಲ್ಲಿಂಗ್ ರೇಟ್ ಅಂತ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಬೈ ಫಾರಿನ್ ಕರೆನ್ಸಿ ಯು ವಿಲ್ ಗೋ ಟು ಅ ಬ್ಯಾಂಕ್ ಆ್ಯಂಡ್ ಬೈ ಇಟ್. ಸಿಮಿಲರ್ಲಿ ನಿಮ್ಮ ಹತ್ರ ಎಕ್ಸ್ಟ್ರಾ ನೀವು ಫಾರಿನ್ನಿಂದ ಬಂದಿರ್ತೀರಾ, ನಿಮಗೆ ಹತ್ರ ಎಕ್ಸ್ಟ್ರಾ ಫಾರಿನ್ ಕರೆನ್ಸೀಸ್ ಇರುತ್ತೆ, ಅದನ್ನು ನೀವು ಬ್ಯಾಂಕಿಗೆ ತೊಗೊಂಡು ಹೋಗ್ಬಿಟ್ಟು ಸೇಲ್ ಮಾಡಬಹುದು. ಸೊ ದೆರ್ ವಿಲ್ ಬಿ ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಂಕ್ ಬೈಯಿಂಗ್ ರೇಟ್ ಆ್ಯಂಡ್ ಬ್ಯಾಂಕ್ ಸೆಲ್ಲಿಂಗ್ ರೇಟ್, ಆ್ಯಂಡ್ ಇನ್ ದ್ಯಾಟ್ ಡಿಫ್ರೆನ್ಸ್ ದೇ ಮೇಕ್ ಪ್ರಾಫಿಟ್ಸ್. ಸೊ ಇವಾಗ ನೀವು ಇಫ್ ಯು ವಾಂಟ್ ಟು ಪರ್ಚೇಸ್ $1, ಇಟ್ ಇಸ್ 76 rupees ಆ್ಯಸ್ ಆಫ್ ಟುಡೇ. ಸೊ 76 rupees some change. ಸೊ ಈ ಚೇಂಜಲ್ಲೇ ಅವ್ರು ದೇ ವಿಲ್ ಮೇಕ್ ಪ್ರಾಫಿಟ್ಸ್. ಸೊ ಅಲಾಂಗ್ ವಿತ್ ದ್ಯಾಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಲ್ಯಾಂಡ್, ಬಿಲ್ಡಿಂಗ್ಸ್, ಅಸೆಟ್ಸ್, ಯಾವುದೇ ಅಸೆಟ್ಸು ಅಥವಾ ಇನ್ವೆಸ್ಟ್ಮೆಂಟ್ಸ್ನ ಸೇಲ್ ಮಾಡಿ ಬಂದಂತಹ ಪ್ರಾಫಿಟ್ಸ್ ಮೈನಸ್ ಲಾಸ್ ಆನ್ ಸೆಲ್ಲಿಂಗ್ ಇನ್ವೆಸ್ಟ್ಮೆಂಟ್ಸ್, ಲ್ಯಾಂಡ್, ಬಿಲ್ಡಿಂಗ್ಸ್ ಆ್ಯಂಡ್ ಅಸೆಟ್ಸ್. ಸೊ ಇದೆಲ್ಲದನ್ನು ನೀವು ಅದರ್ ಇನ್ಕಮ್ಸಲ್ಲಿ ಮೆನ್ಷನ್ ಮಾಡ್ತೀರಾ. Then you have Schedule 15 which is expenditure, interest expended ಅಂದರೆ ಡೆಪಾಸಿಟ್ಸ್ ಮೇಲೆ, ನೀವು ಇಟ್ಟಂತಹ ಡೆಪಾಸಿಟ್ಸ್ ಮೇಲೆ ಬ್ಯಾಂಕ್ ಅವ್ರು ಬಡ್ಡಿ ಕಟ್ತಾರೆ. ಓಕೆ, ಎವ್ರಿ ಕ್ವಾರ್ಟರ್ ನಿಮ್ಮ ಅಕೌಂಟಲ್ಲಿ ನೀವು ರಿಫ್ಲೆಕ್ಟ್ ಆಗುತ್ತೆ ದಟ್ ದ ಅಮೌಂಟ್ ಇಸ್ ಕ್ರೆಡಿಟೆಡ್ ಅಂತ. ಸೊ ದೋಸ್ ಆರ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್, ಅಂಥದ್ದೆಲ್ಲ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ಗೆ ಹೋಗುತ್ತೆ. ಅಲಾಂಗ್ ವಿತ್ ದ್ಯಾಟ್ ಇಂಟ್ರೆಸ್ಟ್ ಆನ್ RBI ಅಥವಾ ಇಂಟರ್ ಬ್ಯಾಂಕ್ ಬೋರೋಯಿಂಗ್ಸ್, ಬೇರೆ ಬ್ಯಾಂಕಿಂದ ಅಥವಾ RBIಯಿಂದ ಅವ್ರೇನಾದ್ರು ಬೋರೋ ಮಾಡಿದರೆ ಅಂದರೆ ಸಾಲ ತೊಗೊಂಡಿದ್ರೆ ಅದ್ರ ಮೇಲೆ ಕಟ್ಟುವಂತಹ ಬಡ್ಡಿಗಳು. ಸೊ ಇದೆಲ್ಲ ಬಡ್ಡಿ ಕಟ್ಟುವಂಥದ್ದು, ಬ್ಯಾಂಕ್ಸ್ ಯಾವ ಬಡ್ಡಿ ಕಟ್ಟುತ್ತೆ ಅಂತ. ಇದಾದಮೇಲೆ ಶೆಡ್ಯೂಲ್ 16 ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ಹ್ಯಾವ್ ಪ್ರೊವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್. ಪ್ರೊವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸಲ್ಲಿ ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆ್ಯಂಡ್ ಬ್ಯಾಡ್ ಡೆಟ್ಸ್, ಇವು 3 ಐಟಮ್ಸ್ ಬರುತ್ತೆ. Now you have Schedule 16 which is for operating expenses. Operating expenses ಅಂದರೆ ಜನರಲ್ ಡೇ ಟು ಡೇ ಆಪ್ರೇಷನ್ಸ್ಗೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ. ವಾಟ್ ಎವರ್ ಯು ಪೇ ಟು ದ ಎಂಪ್ಲಾಯೀಸ್, ಸ್ಯಾಲ್ರೀಸ್ ಆಗಿರ್ಬೋದು, ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್, ಅಲೋವೆನ್ಸಸ್, ಆಲ್ ದೋಸ್ ಕಮ್ಸ್ ಅಂಡರ್ ದಿಸ್ ಪೇಮೆಂಟ್ ಟು ಎಂಪ್ಲಾಯೀಸ್. ರೆಂಟ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಅಡ್ವರ್ಟೈಸ್ಮೆಂಟ್, ಪಬ್ಲಿಸಿಟಿ, and depreciation on bank's property, directors' fees, auditors' fees, law charges, postage, telegram and telephone, repairs and maintenance, insurance premium, other expenditures, ಇವೆಲ್ಲವೂ ನಿಮ್ಮ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ, ವಿಚ್ ಇಸ್ Schedule 16. ಸೊ ಹಿಯರ್ ಎಂಡ್ಸ್ ಯೋರ್ ಎಕ್ಸ್ಪ್ಲನೇಷನ್ ಆಫ್ ಬ್ಯಾಂಕಿಂಗ್ ಕಂಪನಿ ಫೈನಲ್ ಅಕೌಂಟ್ಸ್ ಫಾರ್ಮ್ಯಾಟ್ಸ್. ಸೊ ಈ ಫಾರ್ಮ್ಯಾಟ್ಗಳು ನಿಮ್ಮ ಹತ್ರ
ಇದ್ದರೆ ನಿಮಗೆ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಳ್ಳೋದು ಈಸಿ. ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಕೈಂಡ್ಲಿ ರೈಟ್ ಡೌನ್ ದೀಸ್ ಫಾರ್ಮ್ಯಾಟ್ಸ್ ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್. ನಾ ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡುವಾಗ ಯಾವ್ಯಾವ ಐಟಮ್ ಯಾವ್ಯಾವ ಶೆಡ್ಯೂಲ್ಗೆ ಹೋಗುತ್ತೆ ಅಂತ ಹೇಳುವಾಗ ನಿಮ್ಮ ಹತ್ರ ನಿಮ್ಮ ಕೈಯಲ್ಲಿ ಈ ಫಾರ್ಮ್ಯಾಟ್ ಇದ್ದರೆ ಸುಲಭ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಕೈಂಡ್ಲಿ ರೈಟ್ ಡೌನ್ ದ ಫಾರ್ಮ್ಯಾಟ್. ಸೊ ಥ್ಯಾಂಕ್ ಯು ಸೋ ಮಚ್.